ಈ ಪುಸ್ತಕ ನೋಡ್ಕೊಂಡು ಓದೋರಿಗೆ ಚಂಡಾಲರಾಗೋಗ್ತಾರೆ ಅಥವಾ ಚಂಡಾಲ ಜನ್ಮ ಸಿಗುತ್ತೆ ಅಂತ. ಜಪ ಮಾಡೋದನ್ನು ಕತ್ಗಾಕೋಬೇಡಿ, ಕತ್ಗಾಕೊಳ್ಳೋದನ್ನು ಜಪ ಮಾಡಬೇಡಿ. ಈ ಬೆಳ್ಳುಳ್ಳಿ ಈರುಳ್ಳಿನ ಯಾಕೆ ತಿನ್ನಬೇಡಿ ಅಂತಂದರೆ ಇವೆಲ್ಲ ವಿಷ್ಣು ಶ್ರೀವಿದ್ಯಾಉಪಾಸಕ. ಮತ್ತು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಮಹಾವಿಷ್ಣು ಶ್ರೀವಿದ್ಯಾಉಪಾಸಕ. ನಿಮ್ಮ ಎರಡೂ ಅಕೌಂಟಲ್ಲಿ ನಿಲ್ ಬ್ಯಾಲೆನ್ಸ್, ಝೀರೋ ಬ್ಯಾಲೆನ್ಸ್ ಬಂದಾಗ ಮಾತ್ರ ನಿಮ್ಮ ಅಕೌಂಟ್ನ ಬ್ಯಾಂಕ್ನವ್ರು ಕ್ಯಾನ್ಸಲ್ ಮಾಡಿ ಬಿಸಾಕ್ತಾರೆ. ಹಾಗೆಯೇ ಇದು ನಿಮ್ಮ ಅಕೌಂಟಲ್ಲಿ ಪುಣ್ಯನೂ ಇರಬಾರ್ದು, ಪಾಪನೂ ಇರಬಾರ್ದು. ಎರಡೂ ಝೀರೋ ಆದಾಗ ಮಾತ್ರ ನೀವು ಮೋಕ್ಷಕ್ಕೆ ಹೋಗೋಕ್ಕೆ ಸಾಧ್ಯ. ಅದೇ 1000 ಶಿವನಾಮ ಹೇಳಿದರೆ ಒಂದೇ ಒಂದು ದೇವಿನಾಮೈಕ ಉತ್ತಮಂ. ಅಂದರೆ ಒಂದು ಅಮ್ಮನವ್ರ ಹೆಸರು ಹೇಳಿದ್ರೆ 10,000 ಶಿವನಾಮ, 1,00,000 ವಿಷ್ಣುನಾಮ ಹೇಳಿದಷ್ಟು ಫಲ ನಮಗೆ ಸಿಗುತ್ತೆ ಅಂತಂದರೆ ಅದಕ್ಕೆ ಯೋಗ್ಯತೆಯೇ ಇಲ್ಲದೆ ಇರತಕ್ಕಂಥವನಿಗಾಗಲಿ ಇದನ್ನು ಉಪದೇಶನೇ ಮಾಡಬೇಡ ಅಂತ ಹೇಳುತ್ತೆ. ಶಾಂಭವಿ ವಿದ್ಯೆ ಅಂತಂದರೆ ನಿಮ್ಮ ತಲೆ ಮೇಲೆ ಕೈ ಇಟ್ಟ ತಕ್ಷಣವೇ, ಗುರುಗಳಾದವರು ನಿಮ್ಮ ತಲೆ ಮೇಲೆ ಕೈ ಇಟ್ಟ ತಕ್ಷಣವೇ ನಿಮ್ಮ ಕಣ್ಣು ಮುಂದೆನೇ ಅಕ್ಷರಗಳು ಬರುತ್ತೆ. ಲಲಿತಾ ಸಹಸ್ರನಾಮವನ್ನು ವಶಿನ್ಯಾದಿ ದೇವತೆಗಳು ಬರೆದಿರ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮ ಏನಿದೆ ಅದು ಶ್ರೀಚಕ್ರದಲ್ಲಿ ಬರ್ತಕ್ಕಂಥ 8 ಅಷ್ಟಸಿದ್ಧಿಗಳು, ವಶಿನ್ಯಾದಿ ಅಷ್ಟಸಿದ್ಧಿಗಳು ಅಂತ ಕರಿತೀವಿ. ವಶಿನ್ಯೇ ನಮಃ, ಕಾಮೇಶ್ವರಿಯೇ ನಮಃ ಅಂತೇಳಿ 8 ವಿಧವಾಗಿರ್ತಕ್ಕಂಥ ದೇವತೆಗಳು ಬರ್ತಾರೆ. ವಶಿನ್ಯಾದಿ ಅಷ್ಟಸಿದ್ಧಿಗಳು ಅಂತೆ. ಅವರು ಬರೆದು ಲಲಿತಾ ಸಹಸ್ರನಾಮವನ್ನು ತ್ರಿಶತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ತ್ರಿಶತಿನಲ್ಲೇ ಭಾಳಷ್ಟು ಮೂಲಮಂತ್ರಗಳು ಬರುತ್ತೆ. ಅದನ್ನು ನಾನು ಓಪನ್ನಾಗಿ ಮಾತಾಡೋಂಗಿಲ್ಲ, ಹೇಳೋಂಗಿಲ್ಲ. ಅದು ಉಪದೇಶ ತಗೊಂಡವ್ರಿಗೆ ಗೊತ್ತಿರುತ್ತೆ. ನಾನು ಹೇಳಿದ್ನಲ್ಲ, ಶ್ರೀಚಕ್ರವನ್ನು ಯಾರು ಪೂಜೆ ಮಾಡಬೇಕು ಅನ್ನೋದು ಒಂದು ವಿಚಾರ ಬರುತ್ತೆ. ಈ ಶ್ರೀಚಕ್ರವನ್ನು ಯಾರು ಹೇಗೆ ಪೂಜೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದೇ ಹೇಳಿದ್ನಲ್ಲ, ಶ್ರೀವಿದ್ಯಾ ಔಪಾಸಕರು ಬಿಟ್ಟು ಬೇರೆ ಯಾರಿಗೂ ಅದನ್ನು ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ಶ್ರೀಚಕ್ರವನ್ನು ಪೂಜೆ ಮಾಡಬೇಕು ಅಂದರೆ ಕಂಪಲ್ಸರಿ ಪಂಚದಶಿ ಮೂಲಮಂತ್ರ ಉಪದೇಶ ತಗೊಂಡಿರಲೇಬೇಕು. ಅದು ಮಸ್ಟ್. ಅದು ನವಾವರಣ ಪೂಜೆ ಆಗಲಿ, ನವಾವರಣ ಹೋಮ ಆಗಲಿ, ನೀವು ಏನು ಮಾಡ್ತೀನಿ ಅಂತಂದ್ರೂ ಅದಕ್ಕೆ ಪಂಚದಶಿ ಮೂಲಮಂತ್ರ ಮಸ್ಟ್. ಮಿಕ್ಕಿದ್ದು ಮುಂದಕ್ಕೆ ನಿಮಗೆ ಬೇಕಾಗಿದ್ದರೆ, ಭಗವತಿ ಅನುಗ್ರಹ ಇದ್ದರೆ ಷೋಡಶಿ ಮಹಾಷೋಡಶಿ ನಿಮಗೆ ಸಿಗುತ್ತೆ. ಅದು ಭಗವತಿ ಮೇಲೆ ಡಿಸೈಡ್ ಆಗುತ್ತೆ. ಆ ಅಮ್ಮನವ್ರಿಗೆ ನಿಮ್ಮ ಮೇಲೆ ಕರುಣೆ ಕೃಪಾದೃಷ್ಟಿ ಇದ್ದರೆ ಅದು ನಿಮಗೆ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಎರಡನೇದು, ಈ ಬೈ ಆರ್ಡ್ರ್ನಲ್ಲೇ ನೀವು ತಗೋಬೇಕು ಅಂತ ಹೇಳಿದೆ ನಾನು. ಗಣಪತಿ, ಭೈರವ, ಬಾಲ, ನವಾಕ್ಷರಿ, ಪಂಚದಶಿ, ಷೋಡಶಿ, ಮಹಾಷೋಡಶಿ ಅಂತ ಈ ಆರ್ಡ್ರ್ನಲ್ಲೇ ಬರಬೇಕು ನೀವು. ನಿಮಗೆ ಪಂಚದಶಿ, ಷೋಡಶಿ ಎಲ್ಲ ಉಪದೇಶಗಳು ಎಲ್ಲ ಆದ ನಂತರ ನಿಮಗೆ ದೀಕ್ಷಾನಾಮ ಅಂತಲೂ ಕೊಡ್ತಾರೆ ಕೊನೆಯಲ್ಲಿ. ನಿಮಗೆ ಆದಂಥ ಒಂದು ಹೆಸರನ್ನು ಕೊಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು ಅಂತಿಮ ದೀಕ್ಷೆ ಅಥವಾ ಪೂರ್ಣಾಭಿಷೇಕ ಅಂತಲೂ ಅದಕ್ಕೆ ಕರೀತಾರೆ. ಪೂರ್ಣಾಭಿಷೇಕ ಅಂತಂದರೆ ಅವ್ರಿಗೆ ಮಹಾಷೋಡಶಿ ಆದಮೇಲೆ ಪೂರ್ಣಾಭಿಷೇಕ ಅನ್ನತಕ್ಕಂಥದ್ದು ಇರೋದು. ಅಲ್ಲಿ ನಿಮಗೆ ಪೂರ್ಣಾಭಿಷೇಕವನ್ನು ಮಾಡಿ ಅದಕ್ಕೆ ಪ್ರೋಸೆಸ್ಸೆಲ್ಲ ಬಹಳಷ್ಟಿದೆ. ಅದನ್ನೆಲ್ಲ ಇಲ್ಲಿ ಹೇಳ್ಕೊಂಡು ಕೂರೋಕ್ಕಾಗೋದಿಲ್ಲ. ಅದಕ್ಕೆ ವಿಧಿವಿಧಾನಗಳು, ಪ್ರೋಸೆಸ್ಸು ಅದೇ ಹೇಳಿದ್ನಲ್ಲ, ಸ್ಟೇಜ್ ಬೈ ಸ್ಟೇಜ್ ಬಂದ ನಂತರ ಪಂಚದಶಿ, ಷೋಡಶಿ ಆದಮೇಲೆ ಮಹಾಷೋಡಶಿ ತಗೋಬೇಕಾದ್ರೆ ನಿಮಗೆ ಪೂರ್ಣಾಭಿಷೇಕ ಅಂತ ಹೇಳಿ ಮಾಡಿ, ನಿಮ್ಮ ಚಕ್ರಗಳನ್ನು ಉದ್ದೀಪನ ಮಾಡಿ ಪೂರ್ಣಾಭಿಷೇಕವನ್ನು ಮಾಡಿ ಅದರಲ್ಲಿ ನಿಮಗೆ ಉಪದೇಶಗಳನ್ನು ಕೊಡ್ತಾರೆ. ಈ ಉಪದೇಶಗಳಲ್ಲೂ ಸುಮಾರು ಥರ ವಿಧಿವಿಧಾನಗಳಿದೆ. ಅಂತಂದರೆ ಇದರಲ್ಲಿ ಶಾಂಭವಿ ವಿದ್ಯೆ, ದೃಕ್ವಿದ್ಯೆ, ದೀಕ್ಷಾ ವಿದ್ಯೆ ಅಂತೇಳಿ ಸುಮಾರು ಥರ ಇದೆ. ಅಂದರೆ ಶಾಂಭವಿ ವಿದ್ಯೆ ಅಂತಂದರೆ ನಿಮ್ಮ ತಲೆ ಮೇಲೆ ಕೈ ಇಟ್ಟ ತಕ್ಷಣವೇ, ಗುರುಗಳಾದವರು ನಿಮ್ಮ ತಲೆ ಮೇಲೆ ಕೈ ಇಟ್ಟ ತಕ್ಷಣವೇ ನಿಮ್ಮ ಕಣ್ಣು ಮುಂದೆನೇ ಅಕ್ಷರಗಳು ಬರುತ್ತೆ. ಅದನ್ನು ಅವರು ಬಾಯಿಂದ ಉಪದೇಶ ಕೊಡೋದಿಲ್ಲ. ವಾಕ್, ದೃಷ್ಟಿ ಅಂತ ಹೇಳಿ ಸುಮಾರು ವಿಧಿಗಳು ಬರುತ್ತೆ ಅದರಲ್ಲಿ ಈ ಹೇಳಿದ್ನಲ್ಲ ಶಾಂಭವಿ ದೀಕ್ಷೆ ಅಂತೇಳಿ. ವಾಕ್ ಅಂತಂದರೆ ಬಾಯಿಂದ ಮಂತ್ರವನ್ನು, ಉಪದೇಶವನ್ನು ಡೈರೆಕ್ಟಾಗಿ ನಿಮಗೆ ಹೇಳ್ತಕ್ಕಂಥದ್ದು. ಅದನ್ನು ವಾಕ್ ಅಂತ ಹೇಳಿ ಕರೀತಾರೆ, ವಾಕೋಪದೇಶ ಅಂಥೇಳಿ. ಎರಡನೇದು ಶಾಂಭವಿ ಅಂತ. ನಿಮ್ಮ ತಲೆಯ ಮೇಲೆ ಕೈ ಇಟ್ಟ ತಕ್ಷಣ ನಿಮ್ಮ ಕಣ್ಣು ಮುಚ್ಚಿದ ತಕ್ಷಣ ನಿಮ್ಮ ಷಡಾಧಾರಗಳು ಉದ್ದೀಪನಗೊಂಡು ನಿಮ್ಮ ಕಣ್ಣು ಮುಂದೆಯೇ ಅಕ್ಷರಗಳು ಗೋಚರ ಆಗುತ್ತೆ. ನಿಮಗೆ ಯಾವ ಅಕ್ಷರ ಗೋಚರ ಆಗಿದೆ ಆ ಮಂತ್ರದಲ್ಲಿ ಆ ಮಂತ್ರವೇ ಉಪದೇಶ ಅಂತ ಹೇಳಿ ನಿಮಗೆ ಕೊಡ್ತಾರೆ. ಮೂರನೇದು, ನಿಮ್ಮ ಕಣ್ಣುಗಳನ್ನು ಗುರುಗಳ ಕಣ್ಣುಗಳ ಜೊತೆ ಸಮ್ಮಿಲನಗೊಳಿಸಿದಾಗ ಒಂದು ಅಕ್ಷರಗಳು ಉದ್ಭವ ಆಗುತ್ತೆ. ಇದನ್ನು
ದೃಷ್ಟಿ ಅಂತ ಹೇಳಿ ಕರೀತಾರೆ. ಈ ದೃಷ್ಟಿಗಳಲ್ಲಿ ಈ ಉಪದೇಶವನ್ನು ನಿಮಗೆ ಕೊಡ್ತಾರೆ. ಅಂತಂದರೆ ಈ ದೃಷ್ಟಿ ಕಣ್ಣಲ್ಲೇ ಇಟ್ಟು ನೋಡಿದಾಗ ಮಂತ್ರಗಳು ನಿಮ್ಮ ಕಣ್ಣು ಮುಂದೆ ಹಾದು ಹೋಗ್ತವೆ. ಅಂದರೆ ಬೀಜಾಕ್ಷರಗಳು ಕಣ್ಣು ಮುಂದೆ ಹಾದು ಹೋಗ್ತವೆ. ಇದನ್ನ ಒಂದು ರೀತಿಯಾದಂಥ ದೀಕ್ಷೆ ಅಂತ ಹೇಳಿಕೊಡ್ತಾರೆ. ಅವರು ಗುರುಗಳಿಗೆ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅದೇ ಹೇಳಿದ್ನಲ್ಲ, ದೀಕ್ಷಾ ವಿಧಿ ಗುರುಗಳಿಗೆ ಬಿಟ್ಟಂಥ ವಿಚಾರ, ಅವರ ಶಕ್ತಿ, ಅವರ ಇದು ಏನಿದೆ ಅದರ ಮೇಲೆ ನಿಮಗೆ ಆಯಾ ಮಂತ್ರಗಳ ಉಪದೇಶಗಳು ಸಿಗುತ್ತೆ. ಇನ್ನೊಂದು, ದೀಕ್ಷಾ ವಿಧಿಯನ್ನು ನೀವು ಪಡಿಬೇಕಾದ್ರೆ ನಿಮಗೆ ಅಷ್ಟು ಸುಲಭವಾಗಿ ಯಾರೂ ದೀಕ್ಷೆಯನ್ನು ಕೊಡೋದಿಲ್ಲ, ಯಾರೂ ಕೊಡೋಲ್ಲ, ಯಾರೂ ಆಸೆ ಇಟ್ಕೊಂಡು ಹೋಗಲೂಬೇಡಿ. ಯಾಕೆಂತಂದರೆ ಒಂದು, ನೀವು ನಿರ್ಧಾರವಾಗಿರಬೇಕು, ಅಮ್ಮನವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ, ಅವಳ ಸಾಧನೆ ನನಗೆ ಬಹಳ ಬೇಕಾಗಿದೆ ಅಂಥೇಳಿ ನಿರ್ಧಾರ ಮಾಡಿದ್ರೆ ಸುಮಾರು ಜನ್ಮಗಳ ಸುಕೃತ ಇದ್ರೇ ಅವಳು ಸಿಗೋದು ಅಂತಲೂ ಹೇಳ್ತಾರೆ. ಅದು ಆ ಭಗವತಿ ಇಚ್ಛೆ, ಅದು ನಮ್ಮ ಕೈಯಲ್ಲಿಲ್ಲ. ಆದರೆ ಅಷ್ಟು ಸುಲಭವಾಗಿ ಯಾರಿಗೂ ಶ್ರೀವಿದ್ಯೆ ಸಿಗೋದಿಲ್ಲ. ಅದು ಪೂರ್ವಜನ್ಮದ ಸುಕೃತ ಇರಬೇಕು. ಅರ್ಧಂಬರ್ಧ ಬಿಟ್ಟು ಬಂದಿದ್ದರೆ ಸಿಗುತ್ತೆ, ಇಲ್ವಾ ಅಮ್ಮನವರ ಅನುಗ್ರಹ ನಿಮ್ಮ ಮೇಲೆ ಬಿದ್ದರೆ ಮಾತ್ರ ಸಿಗುತ್ತೆ, ಇಲ್ಲಾಂದರೆ ಸಾಧ್ಯವೇ ಇಲ್ಲ. ಇದಕ್ಕೆ ಮೂಲ ಅಂತಂದರೆ ನಾನು ಹೇಳೋದೇನು ಅಂತಂದರೆ, ಮೊದಲು ಸಹಸ್ರನಾಮವನ್ನು ಉಪದೇಶ ತಗೊಂಡು ಪಾರಾಯಣ ಮಾಡಿ. ನೀವು ಸಹಸ್ರನಾಮ ಮಾಡ್ತಾ ಹೋದ್ರಿ ಅಂತಂದ್ರೇ ಸಾಕು, ಅಮ್ಮನವ್ರು ನಿಮಗೆ ಗುರುಗಳನ್ನಾಗಲಿ, ಎಲ್ಲಿಗೆ ಹೋಗಬೇಕು ಅನ್ನೋದಾಗಲಿ, ಯಾರ ಹತ್ರಕ್ಕೆ ಹೋಗಬೇಕು ಅನ್ನೋದಾಗಲಿ, ಅವಳ ಮನಸ್ಸಿಗೆ ಇಷ್ಟ ಆಗಿಬಿಟ್ರೆ ನೀವು ಅವಳೇ ದಾರಿ ಕರ್ಕೊಂಡೋಗಿ ನಿಮ್ಮನ್ನು ಅವ್ರ ಹತ್ರ ಬಿಡ್ತಾಳೆ. ಇಲ್ಲ ಅವರನ್ನೇ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತಾಳೆ, ನೀವು ಇವ್ರಿಗೆ ಉಪದೇಶ ಕೊಡಿ ಅಂತ ಹೇಳಿ. ಹಾಗಾಗಿ ನೀವಾಗಿ ಹುಡ್ಕೊಂಡು ಹೋಗಬೇಕಾದ್ದೇನೂ ಅವಶ್ಯಕತೆ ಇಲ್ಲ. ಅಮ್ಮನವ್ರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನೀವು ಅವಳನ್ನು ಆರಾಧನೆ ಮಾಡಿ, ಅದೇ ಮೈನ್ ಅಷ್ಟೇ. ಸಹಸ್ರನಾಮವನ್ನು ಯಾರ ಹತ್ರ ಅದು ಉಪದೇಶ ತಗೊಳ್ಳಿ, ಪ್ರತಿನಿತ್ಯ ಬಿಡದೆ ಅಮ್ಮನವರ ಆರಾಧನೆ, ಸಹಸ್ರನಾಮ ಅರ್ಚನೆ ಮಾಡ್ತಾ ಬನ್ನಿ, ಪಾರಾಯಣವನ್ನು ಮಾಡ್ತಾ ಬನ್ನಿ, ಅವಳೇ ದಾರಿ ತೋರಿಸ್ತಾಳೆ. ಇಲ್ಲಿ ಇನ್ನೂ ಒಂದು, ಇಲ್ಲಿ ಗಂಡಸರೇ ಮಾಡಬೇಕು, ಹೆಂಗಸರೇ ಮಾಡಬೇಕು ಅನ್ನೋತಕ್ಕಂಥ ಯಾವುದೂ ವಿಧಾನಗಳಿಲ್ಲ, ಜಾತಿನೂ ಇಲ್ಲ. ನೀವು ಸಾತ್ವಿಕ ಆರಾಧನೆಯಲ್ಲಿ ನೀವಿದ್ದರೆ ಸಾಕು, ಇಲ್ಲಿ ಜಾತಿ ಭೇದಗಳು ಬರೋದಿಲ್ಲ. ಬ್ರಾಹ್ಮಣರೇ ಮಾಡಬೇಕು ಅಥವಾ ಕ್ಷತ್ರಿಯರೇ ಮಾಡಬೇಕು ಅಥವಾ ಶೂದ್ರರೇ ಮಾಡಬೇಕು, ವೈಶ್ಯರೇ ಮಾಡಬೇಕು ಅನ್ನೋ ಜಾತಿ ಭೇದ ಖಂಡಿತವಾಗಲೂ ಇಲ್ಲ. ಯಾಕೆ ಅಂತಂದರೆ ಅಗಸ್ತ್ಯರ ಹೆಂಡತಿ ಲೋಪಾಮುದ್ರನೇ ಒಂದು ಮಂತ್ರವನ್ನು ಕೊಟ್ಟಿದ್ದಾಳೆ. ಆದಿವಿದ್ಯೆ ಅನ್ನುವಂಥ ನಾವು ಏನು ಹೇಳ್ತೀವಿ, ಅದು ಬಹಳ ಉಚ್ಛಾಯ ಸ್ಥಿತಿನಲ್ಲಿರ್ತಕ್ಕಂಥ ವಿದ್ಯೆ. ಅದು ಅಂದರೆ ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು. ಸಿದ್ಧಿಗಳನ್ನು ಮಾಡ್ತಕ್ಕಂಥವ್ರು ಭಾಳ ಜನ ಅದನ್ನು ಉಪಯೋಗಿಸ್ತಾರೆ. ಲೋಪಾಮುದ್ರೇನು, ಗಾರ್ಗೆ, ಈ ಲೋಪಾಮುದ್ರ ಇವರು ಯಾರೂ ಗಂಡಸರೇನಲ್ಲ. ಗಾರ್ಗಿ, ಲೋಪಾಮುದ್ರ ಇವರೆಲ್ಲ ಹೆಂಗಸರೇ, ಅವರೆಲ್ಲ ಶ್ರೀವಿದ್ಯಾ ಉಪಾಸಕರೇನು. ಸಾಕ್ಷಾತ್ ಅಮ್ಮನವರೇ ದೇವಿ ಇರಬೇಕಾದ್ರೆ ಇನ್ನು ದೇವಿಗೆ ಗಂಡಸರು ಹೆಂಗಸರು ಅನ್ನೋ ಭೇದ ಭಾವ ಏನೂ ಇಲ್ಲ. ಅಲ್ಲಿ ಮುಖ್ಯವಾಗಿ ಇದರಲ್ಲಿ ಸಾತ್ವಿಕವಾಗಿರಬೇಕು, ತಾಮಸ ವೃತ್ತಿ ಇರಬಾರ್ದು. ಮದ್ಯ, ಮಾಂಸ, ಇದೆಲ್ಲ ಸ್ವಲ್ಪ ಅವಾಯ್ಡ್ ಆಗಿರಬೇಕು. ಅವ್ರಿಗೆ ಇದಿದ್ದರೆ, ಇವಾಗ ಅರವಿಂದ್ರೇನು ಬ್ರಾಹ್ಮಣರೇ, ರಾಮಕೃಷ್ಣ ಪರಮಹಂಸರೇನೋ ಬ್ರಾಹ್ಮಣರೇ, ವಿವೇಕಾನಂದರು ಬ್ರಾಹ್ಮಣರೇ, ಅವ್ರು ಯಾರೋ ಅವ್ರಿಗೆಲ್ಲ ದೀಕ್ಷೆ ಆಗಿಲ್ವೇ, ಅವರೆಲ್ಲ ತೊಗೊಂಡಿಲ್ವಾ, ಅವರೆಲ್ಲ ಮಾಡಲಿಲ್ವೇ? ಹಾಗಾಗಿ ಇಲ್ಲಿ ಜಾತಿ ಭೇದ ಏನು ಬರೋಲ್ಲ. ಶ್ರೀವಿದ್ಯೆಯಲ್ಲಿ ಜಾತಿ ಭೇದ ಇಲ್ಲ. ಆದರೆ ಅಮ್ಮನವ್ರನ್ನ ಹೊಲಿಸ್ಕೋಬೇಕು. ನೀವು ಹೊಲಿಸ್ಕೊಳ್ಳೋ ದಾರಿ ಯಾವ ದಾರಿನಲ್ಲಿ ಹೋಗ್ತಾ ಇದ್ದೀರಾ? ವೈದಿಕ ಮಾರ್ಗವಾಗಿ ಹೋಗ್ತಾ ಇದ್ದೀರಾ, ಆಗಮ ರೀತಿನಲ್ಲಿ ಹೋಗ್ತಾ ಇದ್ದೀರಾ, ತಾಂತ್ರಿಕ ರೀತಿನಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದೇ ಮುಖ್ಯ. ಇಲ್ಲ ಯೋಗದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ಅಂತ ಅರ್ಥ ಆಯ್ತಾ? ಇಲ್ಲಿ ಯೋಗ ಮಾರ್ಗ ಅಂತಂದರೆ ಅದೇ ಹೇಳಿದ್ನಲ್ಲ, ಮೊದಲೇ ಹೇಳ್ದಂಗೆ ದೇಹವನ್ನು ದಂಡಿಸಿ ಅಮ್ಮನವ್ರನ್ನ ಉಳಿಸ್ಕೊಳ್ತಕ್ಕಂಥದ್ದೇ ಒಂದು ವಿಧಾನ. ಇನ್ನು ತಂತ್ರ ಅಂತಂದರೆ ಹೇಳಿದ್ನಲ್ಲ, ಈ ಮಾಟ, ಮಂತ್ರ, ಬಲಿ, ರಕ್ತ, ಮಾಂಸ, ಮದ್ಯ ಇದನ್ನೆಲ್ಲ ಕೊಟ್ಟು ತಾಯಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಅದೊಂದು ರೀತಿಯಾದಂಥ ವಿಧಾನ. ಅದನ್ನು ಹಾದಿ ಅಂತ ನಾನು ಹೇಳಿದ್ದು ಲೋಪಾಮುದ್ರಾ ವಿದ್ಯೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇವೆಲ್ಲ ಬರುತ್ತೆ. ಮದ್ಯ, ಮಾಂಸ ಇದನ್ನೆಲ್ಲ ದೇವಿಗೆ ಸಮರ್ಪಣೆ ಮಾಡಿ, ಬಲಿ ಇದನ್ನೆಲ್ಲ ಕೊಟ್ಟು ದೇವಿಯನ್ನು ಒಲಿಸ್ಕೊಂಡು ಮಾಡ್ತಕ್ಕಂಥ ಒಂದು ಪೂಜಾ ವಿಧಾನ. ಇನ್ನೊಂದು ಸಾತ್ವಿಕ ವೈದಿಕ ಮಾರ್ಗದಲ್ಲಿ ಶ್ರೀವಿದ್ಯೆಯನ್ನು, ದೇವಿಯನ್ನು ಆರಾಧನೆ ಮಾಡಿ ಸಾತ್ವಿಕ ರೀತಿಯಲ್ಲಿ ಆಹಾರಗಳನ್ನು ತಗೊಂಡು ಸಾತ್ವಿಕ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಒಂದು ವಿಧಾನ. ಇದರಲ್ಲಿ ನೀವು ಯಾವ ವಿಧಾನವನ್ನು ಅನುಸರಿಸ್ತೀರಾ ಅನ್ನೋದು ಮುಖ್ಯ ಆಗಿರುತ್ತೆ. ಇನ್ನು ಎರಡನೇದಾಗಿ, ಶ್ರೀವಿದ್ಯೆಯನ್ನು ಕಲ್ತಿರೋರು ಯಾರಿದ್ದಾರೆ ಅವರು ಅಲ್ಪಸಂಖ್ಯಾತರಾಗಿದ್ದಾರೆ. ಅಂದರೆ ಬಹಳ ಕಡಿಮೆ ಜನ ಈ ಉಪದೇಶವನ್ನು ತಗೊಂಡು
ರೂಢಿನಲ್ಲಿ ಇಟ್ಕೊಂಡಿರೋರು ಬಹಳ ಅತ್ಯಲ್ಪ, ಬೆರಳೆಣಿಕೆ ಎಷ್ಟು ಜನ ಅಂತ ಹೇಳ್ಬೋದು, ಬಹಳ ಕಡಿಮೆ ಜನ ಪಂಚದಶಿ ಮಂತ್ರವನ್ನು ಬಹಳ ಕಾಲ ದೀರ್ಘ ತಪಸ್ಸಿನಿಂದ ಮಾತ್ರ ದೊರೀತಕ್ಕಂಥದ್ದು. ಅಷ್ಟು ಸುಲಭವಾಗಿ ಮಂತ್ರ ತಗೊಂಡಿದ್ದ ತಕ್ಷಣ ನಿಮ್ಗೆ ಅದು ಸಿದ್ಧಿ ಆಗೋದಿಲ್ಲ. ಯಾವುದೇ ಮಂತ್ರ ತಗೊಂಡ್ರು ಸುಮಾರು ವರ್ಷಗಳ ಕಾಲ ನೀವು ಅದನ್ನು ತಪಸ್ಸನ್ನು ಮಾಡಬೇಕಾಗತ್ತೆ. ಅದನ್ನು ತಗೊಂಡು ಅನುಷ್ಠಾನವನ್ನು ಮಾಡಿದ್ರೆ ಮಾತ್ರ ಅಮ್ಮನವರು ಸಿದ್ಧಿ ಆಗುತ್ತೆ. ಸುಮ್ಮನೆ ತಗೊಂಡು ಒಂದು ವಾರ 15 ದಿವಸ 20 ದಿವಸ 1 ತಿಂಗಳು ಮಾಡಿಬಿಟ್ಟು ಬಿಟ್ಬಿಡೋವಂಥ ವಿದ್ಯೆ ಅಲ್ಲ ಅದು. ಜೀವನ ಪರ್ಯಂತ ಮಾಡಬೇಕಾಗತ್ತೆ. ಅದೊಂಥರ ಡ್ರಗ್ಸ್ ಇದ್ದಂಗೆ. ಒನ್ಸ್ ತಗೊಂಬಿಟ್ರೆ ನೀವು ಲೈಫ್ ಲಾಂಗ್ ಅದು ನಿಮ್ಮನ್ನು ಬಿಡೋದಿಲ್ಲ, ನೀವು ಅದನ್ನು ಬಿಡಲೂಬಾರ್ದು. ಆ ರೀತಿಯಾಗಿರ್ತಕ್ಕಂಥ ಒಂದು ವಿದ್ಯೆ ಅದು. ಯಾಕೆಂದರೆ ಅದು ಸಾತ್ವಿಕವಾಗಿ ನೀವು ಉಪಯೋಗಿಸಿದ್ರೆ ಅದು ಸಾತ್ವಿಕವಾಗಿ ನಿಮ್ಮ ಜೊತೆ ಬರುತ್ತೆ. ನೀವು ತಾಮಸಿಕವಾಗಿ ಅದನ್ನು ಉಪಯೋಗ ಮಾಡಿದ್ರೆ ತಾಮಸಿಕವಾಗಿ ಅದು ಫಲವನ್ನು ಕೊಡುತ್ತೆ. ನೀವು ಯಾವ ರೀತಿ ಅದನ್ನು ಒಂದು ಮಗುನ ಚಿಕ್ಕವಾಗಲಿಂದ ನಾವು ಯಾವ ರೀತಿ ಬೆಳೆಸ್ಕೊಂಡು ಹೋಗ್ತೀವೋ ಆ ರೀತಿಯೇ ಅಷ್ಟೇ. ಅದಕ್ಕೆ ಕೆಟ್ಟ ಮಾತುಗಳು, ಕೆಟ್ಟ ಪದಗಳು, ಅದಕ್ಕೆ ದುಷ್ಟ ವಿಚಾರಗಳನ್ನು ತಲೆಯಲ್ಲಿ ತುಂಬಿ ಬೆಳೆಸಿದ್ರೆ ಅದು ಅದೇ ರೀತಿಯೇ ಬೆಳೆಯುತ್ತೆ. ಸಾತ್ವಿಕವಾಗಿ ಒಳ್ಳೆಯ ವಿಚಾರಗಳನ್ನು ತಿಳಿಸಿ, ಒಳ್ಳೆಯ ವಿಧಾನಗಳನ್ನು ತಿಳಿಸಿ, ಧರ್ಮ ಕರ್ಮ ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿದ್ರೆ ಅದು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತೆ ಅಷ್ಟೇ. ಇದೇ ರೀತಿಯೇ ಶ್ರೀವಿದ್ಯೆನು. ಇದರಲ್ಲಿ ಯಾವುದೇ ರೀತಿಯಾದಂಥ ಭೇದ ಏನೂ ಇಲ್ಲ. ಈ ವಶಿನ್ಯಾದಿ ದೇವತೆಗಳು ಏನು ಹೇಳಿದ್ದಾರೆ ಅಂತಂದರೆ, ಈ ಭಕ್ತನಲ್ಲದವನಿಗೆ, ಅವನು ಯಾರೇ ಆಗಿಬಿಡೋದು, ಭಕ್ತ ಉಪಾಸಕರು ಯಾರೇ ಆಗಿದ್ರೂ ಅಮ್ಮನವರ ಮೇಲೆ ಭಕ್ತಿ ಶ್ರದ್ಧೆ ಇಲ್ಲದವನಿಗಾಗಲಿ ಅಥವಾ ಅಪಾತ್ರನು ಅಂತಂದರೆ ಅದಕ್ಕೆ ಯೋಗ್ಯತೆಯೇ ಇಲ್ಲದೇ ಇರತಕ್ಕಂಥವನಿಗಾಗಲಿ ಇದನ್ನು ಉಪದೇಶನೇ ಮಾಡಬೇಡ ಅಂತ ಹೇಳುತ್ತೆ. ಲಲಿತಾ ಸಹಸ್ರನಾಮ ಉತ್ತರ ಪೀಠಿಕೆನಲ್ಲೇ ಬರುತ್ತೆ. ಬಹಳಷ್ಟು ಜನ ಪುರೋಹಿತರೇ ಈ ಮಂತ್ರಗಳನ್ನು ಉಪದೇಶ ತಗೊಳ್ಳಲ್ಲ, ಯಾಕಂದರೆ ಅನುಷ್ಠಾನದಲ್ಲಿ ಇಟ್ಕೊಳ್ಳೋದು ಕಷ್ಟ ಅಂತೇಳಿ. ಹಾಗಾಗಿ ಇದನ್ನು ಯಾರೂ ಅಷ್ಟು ಸೂಕ್ಷ್ಮವಾಗಿ ತಗೊಳ್ಳೋಕ್ಕೆ ಭಾಳ ಈಸಿಯಾಗಿ ಯಾರೂ ತೊಗೊಳಕ್ಕೆ ಹೋಗಬೇಡಿ. ಇದು ಭಾಳ ಯೋಚನೆ ಮಾಡಿ ತೊಗೊಳ್ತಕ್ಕಂಥ ವಿಚಾರ. ಒನ್ಸ್ ನೀವು ತೊಗೊಂಡ ನಂತರ ಅದ್ರ ಮಧ್ಯದಲ್ಲಿ ಬಿಡೋಕ್ಕಾಗೋಲ್ಲ. ಹಾಗಾಗಿ ಯಾರೂ ಅಷ್ಟು ಈಸಿಯಾಗಿ ನೀವು ಯಾವುದನ್ನು ತೊಗೊಳಕ್ಕೆ ಹೋಗಬೇಡಿ. ಇದರಲ್ಲಿ ಇನ್ನೂ ಒಂದು ಮಂತ್ರ ಏನು ಹೇಳುತ್ತೆ ಅಂತಂದರೆ, ಶಿವನಾಮ ಸಹಸ್ರೈಕ ವಿಷ್ಣುರ್ನಾಮ ಸಹಸ್ರೈಕ ಶಿವನಾಮೈಕಮುತ್ತಮಂ ಶಿವನಾಮ ಸಹಸ್ರೈಕ ದೇವಿರ್ನಾಮೈಕಮುತ್ತಮಂ ಅಂತ. ಅಂದರೆ 1000 ವಿಷ್ಣುನಾಮ ಹೇಳೋದಕ್ಕಿಂತ 1 ಶಿವನಾಮ ಹೇಳಿದ್ರೆ ಅಷ್ಟು ಫಲ ಸಿಗುತ್ತಂತೆ. ಅದೇ 1000 ಶಿವನಾಮ ಹೇಳಿದರೆ ಒಂದೇ ಒಂದು ದೇವಿನಾಮೈಕಮುತ್ತಮಂ, ಅಂದರೆ ಒಂದು ಅಮ್ಮನವ್ರ ಹೆಸರು ಹೇಳಿದ್ರೆ 10,000 ಶಿವನಾಮ 1,00,000 ವಿಷ್ಣುನಾಮ ಹೇಳಿದಷ್ಟು ಫಲ ನಮಗೆ ಸಿಗುತ್ತೆ ಅಂತ. ಹಾಗಾಗಿ ಅಷ್ಟು ಈಸಿಯಾಗಿ ಸಿಗೋಂಥದ್ದಲ್ಲ. ಇದೊಂಥರ ಕಾಮಧೇನು ಇದ್ದಂಗೆ. ಅಂದರೆ ನೀವು ಏನು ಕೇಳುತ್ತೋ ಎಲ್ಲ ಕೊಡ್ತಾ ಹೋಗುತ್ತೆ. ನೀವು ದುಡ್ಡು ಕೇಳ್ತೀರಾ, ದುಡ್ಡು ಕೊಡುತ್ತೆ. ಮಕ್ಕಳು ಕೇಳ್ತೀರಾ, ಸಂತಾನ ಭಾಗ್ಯ ಇಲ್ಲದವ್ರಿಗೆ ಸಂತಾನ ಕೊಡುತ್ತೆ. ಆದರೆ ಪರ್ಟಿಕ್ಯುಲರ್ಲಿ ಅದು ನಿಮಗೆ ಮಾತ್ರನೇ, ಬೇರೆಯವ್ರಿಗೆ ಅದು ಶೇರ್ ಆಗಲ್ಲ. ಇದನ್ನು ಚೆನ್ನಾಗಿ ನೀವು ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ ಇಹದಲ್ಲಿ ಎಷ್ಟು ಸೌಖ್ಯಗಳನ್ನು ಕೊಡಬೇಕೋ ಅಷ್ಟು ಸೌಖ್ಯಗಳನ್ನು ಕೊಟ್ಟು ಕೊನೆಯದಾಗಿ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಶ್ರೀವಿದ್ಯೆ ಒಂದೇ. ಯಾಕೆಂದರೆ ಮೋಕ್ಷ ಅನ್ನೋದು ಒಂದು ಜನ್ಮದಲ್ಲಿ ಸಾಧನೆ ಮಾಡುವಂಥ ವಿಚಾರ ಅಲ್ಲ. ಮಹಾವೀರ 24 ಜನ್ಮಗಳನ್ನು ಎತ್ಕೊಂಡು ಬಂದಂತೆ 24ನೇ ಜನ್ಮದಲ್ಲಿ ಮಹಾವೀರನಿಗೆ ಮೋಕ್ಷ ಸಿಗುತ್ತೆ. ಯಾರು ಗುರುಗಳೇ? ಮಹಾವೀರ ಜೈನ ಮತದ ಮಹಾವೀರರು ಗುರುಗಳು ತೀರ್ಥಂಕರರು. ಆ ತೀರ್ಥಂಕರರು ಜೈನ ಮತದ ತೀರ್ಥಂಕರರು ಅವರು ಒಂದು ಮೋಕ್ಷ ತಗೋಬೇಕಾದ್ರೆ 24 ಜನ್ಮಗಳು ತಗೊಂಡ್ರಂತೆ ಅವರು. ಹಾಗಾಗಿ ಮೋಕ್ಷ ಅನ್ನೋದು ಯಾರೂ ಈಸಿಯಾಗಿ ತೊಗೊಳಕ್ಕಾಗೋದಿಲ್ಲ. ಅಷ್ಟು ಈಸಿಯಾಗಿ ಯಾರು ತೊಗೊಳ್ಬೇಕು. ಯಾಕೆಂದರೆ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸು ಇರಬಾರ್ದು, ಮೈನಸ್ಸು ಇರಬಾರ್ದು. ಅಂದರೆ ಕ್ರೆಡಿಟು ಇರಬಾರ್ದು, ಡೆಬಿಟು ಇರಬಾರ್ದು. ಕ್ರೆಡಿಟ್ ಇದ್ರೂ ನೀವು ಬಂದು ತೀರಿಸ್ಬೇಕು, ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ಬಂದು ಅನುಭವಿಸ್ಬೇಕು. 100 ರೂಪಾಯಿ ಇದೆ ಅಂದರೆ ನಿಮ್ಮ ಅಕೌಂಟಿಗೆ ನೀವು ಅದನ್ನು ಕ್ಯಾಶ್ ಮಾಡ್ಕೊಳ್ಳೋಕೆ ಬರಲೇಬೇಕು. 100 ರೂಪಾಯಿ ಸಾಲ ಇಟ್ಟಿದ್ದೀವಿ ಅಂದರೆ ಕಟ್ಟೋಕ್ಕಾದರೂ ಬರಬೇಕು. ನಿಮ್ಮ ಎರಡೂ ಅಕೌಂಟಲ್ಲಿ ನಿಲ್ ಬ್ಯಾಲೆನ್ಸ್, ಝೀರೋ ಬ್ಯಾಲೆನ್ಸ್ ಬಂದಾಗ ಮಾತ್ರ ನಿಮ್ಮ ಅಕೌಂಟನ್ನ ಬ್ಯಾಂಕ್ನವ್ರು ಕ್ಯಾನ್ಸಲ್ ಮಾಡಿ ಬಿಸಾಕ್ತಾರೆ. ಹಾಗೆಯೇ ಇದು ನಿಮ್ಮ ಅಕೌಂಟಲ್ಲಿ ಪುಣ್ಯನೂ ಇರಬಾರ್ದು, ಪಾಪನೂ ಇರಬಾರ್ದು. ಎರಡೂ ಝೀರೋ ಆದಾಗ ಮಾತ್ರ ನೀವು ಮೋಕ್ಷಕ್ಕೆ ಹೋಗೋಕ್ಕೆ ಸಾಧ್ಯ. ಇಲ್ಲಿ ಆ ಪರಿಸ್ಥಿತಿನಲ್ಲಿ ನಾವು ಇಲ್ಲ. ಹಾಗಾಗಿ ಇದು ಇಲ್ಲಿ ಏನಕ್ಕೆ ಮಾತು ಬಂತು ಅಂತಂದರೆ, ಹೇಳೋದಲ್ಲ, ಮೋಕ್ಷ ಸಿಗಬೇಕು ಅಂದ್ರೂ ಇದರಲ್ಲಿ ಈ ಮುಖಾಂತರದಲ್ಲಿ ಭಾಳ ಈಸಿಯಾಗಿ ಸಿಗುತ್ತೆ. ಆದರೆ ಅನುಷ್ಠಾನ ಕಷ್ಟ. ಆ ಅನುಷ್ಠಾನವನ್ನು ಮಾಡಿದಾಗ ಮಾತ್ರ ನಿಮಗೆ ಮೋಕ್ಷ ಖಂಡಿತವಾಗಲೂ ಸಿಗುತ್ತೆ. ಇದರಲ್ಲಿ ಏನು ಎರಡು ಮಾತೇ ಏನಿಲ್ಲ. ಇನ್ನೂ ಒಂದು ಹೇಳಬೇಕು ಅಂತಂದರೆ, ಒಂದು ಮಾತು ಹೇಳ್ತಾರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯನೇವ ಇಚ್ಛಂತಿ ನ ಪಾಪ ಫಲಮಿಚ್ಛಂತಿ ಪಾಪಾತ್ ಕುರ್ವಂತಿ ಯತ್ನತಃ ಅಂತ. ಪುಣ್ಯ ಬೇಕು ಅಂತಂದರೆ ಯಾರು ಬೇಡ ಅಂತ ಹೇಳಲ್ಲ. ಪುಣ್ಯ ಅಂತಂದರೆ ಓವರಾಲ್ ಒಳ್ಳೇದು ಏನೇನಿದೆಯೋ ಎಲ್ಲನೂ.
ಅದು ಸುಖ, ಶಾಂತಿ, ನೆಮ್ಮದಿ, ದುಡ್ಡು, ಆಸ್ತಿ, ಐಶ್ವರ್ಯ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಪ್ರತಿಯೊಂದೂ ಆರೋಗ್ಯ, ಪ್ರತಿಯೊಂದೂ ಸೇರಿರೋದೇ ಪುಣ್ಯ. ಪುಣ್ಯಸ್ಯ ಫಲಮಿಚ್ಚಂತಿ. ಪುಣ್ಯ ಕಾರ್ಯ ಮಾಡಿ ಅಂತಂದರೆ ಯಾರಿಗೂ ಮನಸ್ಸು ಬರೋಲ್ಲ. ಯಾಕೆಂದರೆ ಒಂದು ದುಡ್ಡು ಖರ್ಚಾಗತ್ತೆ, ಇಲ್ವಾ ಶ್ರಮ ಪಡಬೇಕಾಗತ್ತೆ. ಎರಡೂ ಮಾಡೋದಕ್ಕೆ ನಾವು ರೆಡಿ ಇಲ್ಲ. ಒಂದು ಖರ್ಚು ಮಾಡೋಕ್ಕೂ ರೆಡಿ ಇಲ್ಲ, ಇನ್ನೊಂದು ಶ್ರಮ ಮಾಡೋದಕ್ಕೂ ನಮಗಿಲ್ಲ. ಯಾರಿಗೋ ಒಬ್ರಿಗೆ ದಾನ ಕೊಡಬೇಕು ಅಂದರೆ ಖರ್ಚಾಗತ್ತೆ. ಪುಣ್ಯ ಯಾವುದೂ ಸುಮ್ಮನೆ ಬರೋದಿಲ್ಲ. ಪುಣ್ಯ ಸುಮ್ಮನೆ ಬರಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ನೀವು ಯಾರಿಗಾದರೂ ದಾನ ಮಾಡಬೇಕು ಅಂತಂದರೆ ದುಡ್ಡು ಖರ್ಚಾಗತ್ತೆ. ಶ್ರಮ ಮಾಡಬೇಕು ಅಂದರೆ ದೇಹ ಶ್ರಮ ಆಗುತ್ತೆ. ದೇಹ ಶ್ರಮ ಹೆಂಗಾಗುತ್ತೆ ಅಂದರೆ ಇವಾಗ ಯಾವುದೋ ಒಂದು ಧರ್ಮ ಕಾರ್ಯ ಮಾಡಬೇಕು, ಯಾವುದೋ ಒಂದು ಮದುವೆ ಮನೆಯಲ್ಲಿ ಹೆಲ್ಪ್ ಮಾಡಬೇಕು, ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ರಥೋತ್ಸವ ನಡೀತಾ ಇದೆ, ಒಂದು ತೋರಣ ಕಟ್ಟಬೇಕು, ಬಾಳೆ ಮರ ಕಟ್ಟಬೇಕು, ಅಥವಾ ದೇವ್ರನ್ನ ಹೊತ್ಕೊಂಡು ಸುತ್ತಾಡಬೇಕು ಅಂದರೆ ಸುಮ್ಮನೆ ಸಿಗೋದಿಲ್ಲ ಯಾರಿಗೂ. ಯಾವುದೇ ಪುಣ್ಯ ಫಲ ಯಾವುದೂ ಸುಮ್ಮನೆ ಸಿಗಲ್ಲ. ಭಗವಂತ ಯಾವುದೋ ತನ್ನ ಹತ್ರ ಇಟ್ಕೊಳ್ಳೋದಿಲ್ಲ. ನೀವು ಏನು ಮಾಡಿದರೆ, ಎಷ್ಟು ಮಾಡಿದರೆ ಅಷ್ಟು ತಗೊಂಡು ನಿಮ್ಮ ಅಕೌಂಟ್ಗೆ ಹಾಕ್ತಾನೆ. ಅದು ನೀವು ಕೇಳಿದಾಗ ಅದು ಸಿಗೋದಿಲ್ಲ ಅಷ್ಟೇ. ಅದು ಯಾವಾಗ ಕೊಡಬೇಕು, ಏನು ಕೊಡಬೇಕು ಅದು ಅವ್ನು ಡಿಸೈಡ್ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಅದೇ ಮಾತನ್ನೇ. ಹಾಗಾಗಿ ನಿಮಗೆ ಯಾವಾಗ ಎಲ್ಲಿ ಏನು ಕೊಡಬೇಕು ಅನ್ನೋದು ಭಗವಂತ ನಿರ್ಣಯ ಮಾಡ್ತಾನೆ. ಅದನ್ನು ನಾನು ಇದು ಮಾಡಿದ್ದೀನಿ, ನೀನು ಅದು ಕೊಡು ಅಂತೇಳಿ ಇಲ್ಲಿ ಬಾರ್ಗೈನ್ ಸಿಸ್ಟಮ್ ಮಾಡೋಕ್ಕೆ ಬರೋದಿಲ್ಲ. ಬಾರ್ಗೈನ್ ಸಿಸ್ಟಮ್ ಭಗವಂತನ ಹತ್ರ ಬರೋದೇ ಇಲ್ಲ. ನಾನು ಈ ಕೆಲಸ ಮಾಡಿದ್ದೀನಿ, ನಾನು ಈ ಹೋಮ ಮಾಡಿಸಿದ್ದೀನಿ, ನನಗೆ ಈ ಫಲ ಕೊಡು, ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತ ಯಾವಾಗ ಕೊಡಬೇಕೋ, ಹೇಗೆ ಕೊಡಬೇಕೋ ಅದು ಹಾಗೆ ಕೊಡ್ತಾನೆ. ನಿಮ್ಮ ಅಕೌಂಟ್ಗೆ ಹಾಕ್ತಾನೆ, ಅದರಲ್ಲಿ ಡೌಟೇ ಇಲ್ಲ. ನೀವು ಹೆಂಗೆ ಅಂತಂದರೆ ಅವತ್ತು 10 ವರ್ಷದ ಕೆಳಗಡೆ ಯಾವುದೋ ಒಂದು ತಪ್ಪು ಮಾಡಿಬಿಟ್ಟಿರ್ತೀರ, ಅದನ್ನು ಮರ್ತೋಗಿರ್ತೀರ. ಇವಾಗ ನಿಮಗೆ ಕಷ್ಟ ಬಂದಿರುತ್ತೆ. ಈ ಕಷ್ಟ ಬಂದಾಗ ನೀವು ಕೇಳ್ಕೊಳ್ತೀರಾ, ಅಯ್ಯೋ ನನಗೆ ಭಗವಂತ ಇಷ್ಟೆಲ್ಲ ಮಾಡ್ತಾ ಇದ್ದೀನಲ್ಲ, ನನಗೆ ಯಾಕೆ ಈ ಥರ ಕಷ್ಟ ಕೊಡ್ತಾ ಇದ್ದಾನೆ, ನನಗೆ ಯಾಕೆ ಇಷ್ಟೆಲ್ಲ ಅನುಭವಿಸ್ತಾ ಇದ್ದಾನೆ, ನಾನು ಅನುಭವಿಸ್ತಾ ಇದ್ದೀನಿ, ಈ ಥರ ಅನುಭವಿಸೋಷ್ಟು ಕೆಟ್ಟ ರೀತಿಯಲ್ಲಿ ನನಗೆ ಯಾಕೆ ಟ್ರೀಟ್ ಮಾಡ್ತಾ ಇದ್ದಾನೆ ಭಗವಂತ ಅಂತ ನಾವು ಭಗವಂತನ ಬೈಕೊಳ್ತೀವಿ. ಆದರೆ 10 ವರ್ಷದ ಹಿಂದೆ ನಾವು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸವನ್ನು ಮರ್ತೋಗಿರ್ತೀವಿ. ಅದ್ರ ಫಲನೇ ಇವತ್ತು ನಾವು ಅನುಭವಿಸ್ತಾ ಇರ್ತೀವಿ. ಅದೇನು ಹೇಳ್ತಾರಲ್ಲ, ಕರ್ಮ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು. 10 ವರ್ಷದ ಹಿಂದೆ ಮಾಡಿರೋ ಕರ್ಮ ಮರ್ತೋಗಿಟ್ಟಿರ್ತೀವಿ. ಅದು ಏನೋ ಮಾಡಿರ್ತೀವಿ ಕೆಟ್ಟದ ಕೆಲಸ. ಆದರೆ ಅದರ ಫಲ 10 ವರ್ಷ ಆದಮೇಲೆ ಬಂದಿರುತ್ತೆ ನಮಗೆ. 10 ವರ್ಷದಲ್ಲಿ ನಡೆದಿರತಕ್ಕಂಥ ಘಟನೆಯನ್ನು ನಾವು ಮರ್ತೋಗಿರ್ತೀವಿ. ಇವತ್ತಿನ ದಿವಸ ಇಲ್ಲಿ ನಮಗೆ ಸಮಸ್ಯೆ ಬಂದಾಗ ಅಯ್ಯೋ ನಾನೇನು ಮಾಡಿದೆ ಅಂತ ಕೇಳಿದರೆ ಆ ಫಲವನ್ನು ಇಲ್ಲಿ ಅನುಭವಿಸ್ತೀವಿ. ಅದೇ ರೀತಿ ಪುಣ್ಯಸ್ಯ ಫಲಮಿಚ್ಚಂತಿ ಪುಣ್ಯನೇವ ಇಚ್ಛಂತಿ. ಪುಣ್ಯದ ಫಲ ಬೇಕಾ ಬೇಡವಾ ಅಂತ ಕೇಳಿದ್ರೆ ಅಯ್ಯಯ್ಯೋ ಯಾರೂ ಬೇಡ ಅಂತ ಹೇಳಲ್ಲ, ಎಷ್ಟು ಕೊಟ್ಟರೂ ಸಾಲಲ್ಲ ಅಂತಾರೆ. ಅದೇ ನಾವು ಗಾದೆ ಇದೆ, ಆಳ್ಕೊಳ್ಳುವಂಥ ದೇಶ ಕೊಟ್ಟರೆ ಕೈ ಖರ್ಚಿಗೆ ಪಾಕಿಸ್ತಾನ ಇದ್ದರೆ ಚೆನ್ನಾಗಿತ್ತು ಅಂಥೇಳಿ. ಹಾಗೆ ನಮ್ಮ ಮೆಂಟಾಲಿಟಿ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಮೆಂಟಾಲಿಟಿ ನಮ್ಗೆ ಎಷ್ಟಿದ್ರೂ ಸಾಲಲ್ಲ. ಪುಣ್ಯ ಮಾತ್ರ ಬೇಡ ಅಂತ ಹೇಳಲ್ಲ, ಆದರೆ ಪುಣ್ಯನೇ ವೈಚ್ಛಂತಿ. ಪುಣ್ಯದ ಕೆಲಸ ಮಾಡ್ರಪ್ಪ ಅಂದರೆ ಮಾತ್ರ ಆಗಲ್ಲ. ಪುಣ್ಯ ಮಾತ್ರ ಬೇಕು ನಮಗೆ. ಪುಣ್ಯದ ಕೆಲಸ ಮಾಡ್ರಪ್ಪ ಅಂದರೆ ಹಾಗಾದ್ರೆ ಖರ್ಚಾಗುತ್ತೆ, ಇಲ್ಲ ಶ್ರಮ ಆಗುತ್ತೆ. ಎರಡೂ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಸುಮ್ಮನೆ ಬಿಟ್ಟಿಗೆ ಬರಬೇಕು, ಬಂದರೆ ಮಾತ್ರ ಕೂತ್ಕೊಂಡು ತಿನ್ನಕ್ಕೆ ರೆಡಿ ಇದ್ದೀವಿ. ಪುಣ್ಯನೇವ ಇಚ್ಛಂತಿ ನಪಾಪ ಫಲಮಿಚ್ಛಂತಿ. ಪಾಪದ ಫಲ ಬೇಕೇನಪ್ಪ ಅಂತಂದರೆ ತಗೊಳಕ್ಕೆ ಯಾರೂ ರೆಡಿ ಇಲ್ಲ. ನಮಗಿರೋ ಕಷ್ಟನೇ ಸಾಕು, ನಮಗಿರೋ ಕಾಯಿಲೆಗಳೇ ಸಾಕು, ನಮಗಿರೋ ತೊಂದರೆಗಳೇ ಸಾಕು ಅಂತಾರೆ. ಪಾಪ ಕುರುವಂತಿ ಯತ್ನ, ಪ್ರಯತ್ನ ಮಾಡಿ ಪಾಪ ಮಾಡ್ತೀವಂತೆ. ಅಂದರೆ ಕಾಲು ಇಳಿಬೇಕು ಅಂದರೆ ಎಷ್ಟು ಸಲ ಬೇಕಾದರೂ ಪ್ರಯತ್ನ ಮಾಡ್ತೀವಿ. ಅವನ ಜೀವನದಲ್ಲಿ ಮೇಲಕ್ಕೆ ಬರಬಾರ್ದು ಅಂತ ಎಷ್ಟು ಸಲ ಬೇಕಾದರೂ ಶಾಪ ಹಾಕ್ತೀವಿ. ಇದು ಯಾವುದು ಮಾನಸಂ ವಾಚಿಕಂ ಪಾಪಂ ಕರ್ಮಣ ಸಮಪಾದ್ಯತಂ ಅಂತ ಹೇಳ್ತಾರೆ. ನೀವು ಬಾಯಲ್ಲಿ ಬೈರಿ, ಕೈಯಲ್ಲಿ ಹೊಡೀರಿ, ಮನಸ್ಸಿನಲ್ಲಾದರೂ ಬೈಕೊಡಿ, ಶಿಕ್ಷೆ ಒಂದೇ ಅಂತ. ಅರ್ಥ ಆಯ್ತಾ? ನೀವು ಎಲ್ಲಿ ಹೆಂಗೆ ಮಾಡಿದ್ರೂ ನಿಮಗೆ ಶಿಕ್ಷೆ ಒಂದೇ, ಅದರಲ್ಲಿ 2 ಭಾಗ ಬರೋದಿಲ್ಲ. ಹಾಗಾಗಿ ಆದಷ್ಟು ದೇವಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು, ಶ್ರದ್ಧಾಭಕ್ತಿಯಿಂದ ಅಮ್ಮನವ್ರಿಗೆ ನಾನು ಹೇಳೋದಿಷ್ಟೇ, ಲಲಿತಾ ಸಹಸ್ರನಾಮವನ್ನು ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡ್ತಾ ಬನ್ನಿ. ಏನು ಬೇಡ, ಅಮ್ಮನವರೇ ನಿಮ್ಮನ್ನು ಕರ್ಕೊಂಡೋಗಲ್ಲಿ ಬಿಡ್ತಾಳೆ, ಎಲ್ಲ ಗುರುಗಳನ್ನೇ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತಾಳೆ. ನಿಮ್ಗೆ ಏನೇನು ಬೇಕು ಎಲ್ಲ ದಾರಿಗಳನ್ನು ಅವರೇ ದಾರಿ ತೋರಿಸ್ತಾಳೆ. ನಿಮ್ಗೆ ಇದ್ರ ಬಗ್ಗೆ ಸಂಶಯನೇ ಬೇಡ. ಇದನ್ನು ನೀವು 1 ದಿನ ಮಾಡದೆ 2 ದಿನ ಮಾಡಬೇಕಾ, 1 ತಿಂಗಳು ಮಾಡಬೇಕಾ, 1 ಮಂಡಲ ಮಾಡಬೇಕಾ, 108 ದಿವಸ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರನ ತಗೊಂಡು ಬರಬೇಕಾದ್ರೆ, ಅಂದರೆ ಅವ್ರಿಗೆ ಅದು ಸಿದ್ಧಿ ಆಗಬೇಕಾದ್ರೆ ಸುಮಾರು ವರ್ಷಗಳ ಕಾಲ ಅವ್ರು ತಪಸ್ಸನ್ನು ಮಾಡ್ತಾರೆ. 1 ದಿನ 2 ದಿನದಲ್ಲಿ ಇವತ್ತು ನಾವು ಕೂತ್ಕೊಂಡು ಒಂದು 10 ನಿಮಿಷ ಜಪ ಮಾಡೋಕ್ಕೆ ಒದ್ದಾಡ್ತೀವಿ. ಆದರೆ ಆ ಪರಮಾತ್ಮ ವಿಶ್ವಾಮಿತ್ರ ಮಹರ್ಷಿಗಳು ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಆ ಮಂತ್ರವನ್ನು ಪಡ್ಕೊಂಬಂದು ಭಗವಂತ ಭೂಮಿಗೆ ಕೊಟ್ಟಿದ್ದಾರೆ. ಅದಷ್ಟು ಸುಲಭವಾಗಿ ಯಾವುದೂ ಸಿದ್ಧಿ ಆಗೋದಿಲ್ಲ. ನೀವು ಶ್ರಮ ಭಕ್ತಿ ಎರಡೂ ನಿಮ್ಮಲ್ಲಿ ಇರಬೇಕಾಗತ್ತೆ. ಅದು ಎರಡೂ ಇದ್ದಾಗ ಮಾತ್ರ ನಿಮಗೆ ಖಂಡಿತವಾಗಲೂ ಅಮ್ಮನವರ ಅನುಗ್ರಹ ಆಗುತ್ತೆ. ನೀವು ಅಮ್ಮನವ್ರ ಅನುಗ್ರಹಕ್ಕೆ ಬಂದುಬಿಟ್ರೆ ನಿಮ್ಮನ್ನು ತಪ್ಪು ದಾರಿಗೆ ಹೋಗೋದಕ್ಕೂ ಅವಳು ಬಿಡೋದಿಲ್ಲ.
ಇದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಿಮ್ಮ ಮನಸ್ಸಿಗೆ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಥಿಂಗ್ಸ್ ಬಹಳಷ್ಟು ಬರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಈ ಲೌಕಿಕ ಪ್ರಪಂಚನೇ ಹಾಗೇ ಇದೆ. ಇಲ್ಲಿ ಆಕರ್ಷಣೆಗಳು ಬಹಳ ಇದೆ, ಆಕರ್ಷಣೀಯವಾಗಿರ್ತಕ್ಕಂಥದ್ದು ಬಹಳ ಇದೆ. ಮನಸ್ಸು ಚಂಚಲವಾಗ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನೀನು ಹೋಗ್ತಾ ಇರೋ ದಾರಿ ತಪ್ಪು, ನೀನು ಈ ದಾರಿಗೆ ಹೋಗಬೇಡ, ನೀನು ಹಿಂಗೆ ಹೋದರೆ ನಿಂಗೆ ತೊಂದರೆ ಆಗುತ್ತೆ ಅಂತ ಸಿಕ್ಸ್ತ್ ಸೆನ್ಸ್ ನಿಮಗೆ ಹೇಳುತ್ತೆ. ಆ ಸಿಕ್ಸ್ತ್ ಸೆನ್ಸ್ ವರ್ಕ್ ಮಾಡಬೇಕು ಅಂದರೆ ಅಮ್ಮನವ್ರ ಅನುಗ್ರಹ ಇದ್ದರೆ ಖಂಡಿತವಾಗ್ಲೂ ನಿಮ್ಗೆ ಆ ದಾರಿಗೆ ಹೋಗೋಕ್ಕೆ ಬಿಡೋಲ್ಲ. ಅಲ್ಲಿ ಯಾರನ್ನೋ ಕರ್ಕೊಂಬಂದು ಪೂರ್ಣ ಅಡ್ಡ ಇಟ್ಬಿಡ್ತಾರೆ, ನಿಮ್ಮನ್ನು ತಪ್ಪು ದಾರಿಗೆ ಹೋಗೋಕ್ಕೂ ಬಿಡೋದಿಲ್ಲ. ಹಾಗಾಗಿ ನೀವು ಇದನ್ನೆಲ್ಲ ಮಾಡಿ, ಯಾಕೆಂತಂದರೆ ಹೇಳಿದ್ನಲ್ಲ, ಈ ಶ್ರೀವಿದ್ಯೆಯನ್ನು ಸಾಮಾನ್ಯ ಮನುಷ್ಯರು ಯಾರು ಮಾಡಿದ್ದಂಥದ್ದಲ್ಲ. ಕಾಶ್ಯಪ ಋಷಿಗಳಿಂದ ಹಿಡಿದು ಬ್ರಹ್ಮ ಉಪಾಸನೆ ಮಾಡಿದ್ದಾನೆ. ಕಾಶ್ಯಪರು ಸೂರ್ಯನನ್ನು ಪಡೀಲಿಕ್ಕೆ ಶ್ರೀವಿದ್ಯಾ ಉಪಾಸನೆ ಮಾಡಿದ್ದಾರೆ. ವಿಷ್ಣು ಶ್ರೀವಿದ್ಯಾ ಉಪಾಸಕ. ಮತ್ತೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಮಹಾವಿಷ್ಣು ಶ್ರೀವಿದ್ಯಾ ಉಪಾಸಕ, ಬ್ರಹ್ಮ ಶ್ರೀವಿದ್ಯಾ ಉಪಾಸಕ, ವಸಿಷ್ಠರು ಬ್ರಹ್ಮನ ಮಗ, ಸಪ್ತ ಋಷಿಗಳೂ ಶ್ರೀವಿದ್ಯಾ ಉಪಾಸಕರು. ಅವರೊಬ್ಬರೇ ಅಲ್ಲ, ವಸಿಷ್ಠರ ಮಗ ಶಕ್ತಿ ಮಹರ್ಷಿ ಅಂತ ಅವರು ಶ್ರೀವಿದ್ಯಾ ಉಪಾಸಕರು. ವೇದವ್ಯಾಸರು ಶ್ರೀವಿದ್ಯಾ ಉಪಾಸಕರು. ಶ್ರೀರಾಮ ಶ್ರೀವಿದ್ಯಾ ಉಪಾಸಕ. ಮತ್ತೆ ಹೇಳ್ತಾ ಇದ್ದೀನಿ, ಶ್ರೀರಾಮನೂ ಶ್ರೀವಿದ್ಯಾ ಉಪಾಸಕ, ಶ್ರೀಕೃಷ್ಣನೂ ಶ್ರೀವಿದ್ಯಾ ಉಪಾಸಕ. ಇವ್ರು ಯಾರು ಉಪಾಸನೆಯಿಂದ ಹೊರಗಡೆ ಅದ್ಯಾರೂ ಅತೀತರಲ್ಲ, ಎಲ್ಲರೂ ದೇವಿ ಆರಾಧಕರೇ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಶಂಕರಾಚಾರ್ಯರಿಂದ ಹಿಡಿದು ಇವತ್ತಿನವರೆಗೂ ಗುರುಪೀಠದಲ್ಲಿ ಬಂದಿರತಕ್ಕಂಥ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳಾಗಲಿ, ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳಾಗಲಿ, ನನ್ನ ಸ್ವಗುರುಗಳಾಗಿದ್ದಂತಹ, ಈಗ ಅವರು ದೈವಾಧೀನರಾಗಿದ್ದಾರೆ, ಅವರು ಇಲ್ಲ ಈಗ. ಆದರೆ ಕೂಡಲಿ ಶೃಂಗೇರಿ ಜಗದ್ಗುರುಗಳಾಗಿರ್ತಕ್ಕಂಥ ವಾಲುಕೇಶ್ವರ ಭಾರತಿಗಳಾಗಲಿ, ಇವರು ಯಾರೂ ಅಮ್ಮನವರನ್ನು ತಮ್ಮ ಕೊನೆಗಳಿಗೆವರೆಗೂ ಅವರು ನಮ್ಮ ಗುರುಗಳು ಅಮ್ಮನವ್ರ ಪಾದವನ್ನು ಬಿಟ್ಟವರಲ್ಲ. ಅಂಥ ಶ್ರೀವಿದ್ಯಾ ಉಪಾಸಕರು ಅವರು ಕೂತ್ಕೊಂಡಿದ್ದರು, ಮಲ್ಕೊಂಡಿದ್ದರು, ಅಮ್ಮನವ್ರು ಜಪ ಮಾಡ್ತಾಯಿದ್ರು. ಅದನ್ನು ನಾನು ಕಣ್ಣಿಂದ ಸುಮಾರು ಸಲ ನೋಡಿದ್ದೀನಿ. ಅಂಥ ಅತೀತರಾಗಿರ್ತಕ್ಕಂಥವ್ರು ಅರವಿಂದರಾಗ್ಬೋದು, ಭಾಸ್ಕರ ರಾಯ ಮಕೇಂದ್ರು ಅಂತ ಇದ್ದರು 600 ವರ್ಷಗಳ ಕೆಳಗಡೆ. ಎಂಥ ಮಹಿಮಾನ್ವಿತರು ಅಂತಂದರೆ ಅಮ್ಮನವ್ರನ್ನ ಎದುರುಗಡೆ ಕುಂಡ್ರಿಸಿ ಮಾತಾಡೋರಂತೆ ಅವರು. ಅಷ್ಟು ಅಮ್ಮನವ್ರನ್ನ ಉಳಿಸ್ಕೊಂಡಿದ್ದಂಥ ಭಾಸ್ಕರ ರಾಯ ಮಕೇಂದ್ರ ಅವರೆಲ್ಲ ಬಹಳ ಶ್ರೀವಿದ್ಯಾ ಉಪಾಸಕರು. ಮನು ಆಗಿರ್ಬೋದು, ಇಂದ್ರ, ಮನ್ಮಥ, ನಂದಿಕೇಶ್ವರ, ಯಮಧರ್ಮ, ದೂರ್ವಾಸರು, ದಕ್ಷಿಣಾಮೂರ್ತಿ ಸಾಕ್ಷಾತ್ ಪರಮೇಶ್ವರನೇ ತಾಯಿಗೆ ಪೂಜೆ ಮಾಡಿದ್ದಾನೆ, ಬೇರೆ ಇನ್ಯಾರೂ ಬೇಡ. ಸಾಕ್ಷಾತ್ ಪರಮೇಶ್ವರನೇ ಅಮ್ಮನವರಿಗೆ ಪೂಜೆ ಮಾಡಿರ್ತಕ್ಕಂಥವನು. ಇನ್ನು ವಸಿಷ್ಠರು, ಅರುಂಧತಿ, ಲೋಪಾಮುದ್ರ, ದೂರ್ವಾಸರು, ಯುದ್ಧೆಯನ್ನು ಹೇಳ್ಕೊಟ್ಟಂಥ ಋಷಿಗಳು, ದೇವತೆಗಳು ಎಲ್ಲರೂ, ಗಂಧರ್ವರು, ಸಿದ್ಧರು, ಚಾರಣರು, ಪ್ರತಿಯೊಬ್ಬರು ಶ್ರೀವಿದ್ಯಾ ಉಪಾಸಕರೇ. ಈ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತಂದರೆ, ಇಷ್ಟು ಜನ ಶ್ರೀವಿದ್ಯಾ ಉಪಾಸಕರಿದ್ದೂ ಯಾರೂ ಇದನ್ನು ಈ ವಿಚಾರವನ್ನು ಬಹಳಷ್ಟು ಲೀಕ್ ಮಾಡಲೇ ಇಲ್ಲ. ಯಾಕೆ ಅಂತಂದರೆ ಗೌಪ್ಯವಾಗೇ ಇಟ್ಕೊಂಡಿದ್ರು. ಯಾಕೆಂದರೆ ಕಂಡವ್ರ ಸಿಕ್ಕಿ ಇದೊಂಥರ ಬಾಲ್ ಥರ ಆಗ್ಬಿಡಬಾರ್ದು, ಎಲ್ಲರೂ ಕಾಲಲ್ಲಿ ಒದೆಯೋ ರೀತಿ ಆಗಬಾರ್ದು ಮಂತ್ರ. ಅದರ ಗೌಪ್ಯತೆಯನ್ನು ಕಾಪಾಡಬೇಕು, ಅದಕ್ಕೆ ಅದರ ಒಂದು ವ್ಯಾಲ್ಯೂಸ್ನ ಕಾಪಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗೌಪ್ಯತೆಯಾಗಿ ಇಟ್ಕೊಂಡ್ರೆ ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂಥ ವಿಚಾರ ಇಲ್ಲ. ಶ್ರೀವಿದ್ಯೆ ಒಂಥರ ಹೇಳೋದ್ನಲ್ಲ, ಕಾಮಧೇನು ಇದ್ದಂಗೆ, ಏನು ಕೇಳಿದ್ರು ಕೊಡ್ತಕ್ಕಂಥ ಒಂದು ವಿದ್ಯೆ ಅದು. ಅಮ್ಮನವರೇ ಶ್ರೀವಿದ್ಯೆಯೇ ಅಮ್ಮನವರು, ಇದರಲ್ಲಿ ಏನು ಎರಡು ಭೇದ ಇಲ್ಲ. ಇನ್ನೊಂದು ಶ್ರೀವಿದ್ಯಾ ಉಪಾಸಕರು ಇದರಲ್ಲಿ ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂಥೇಳಿ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಅದೇ ನಾನು ಮೊದಲೇ ಹೇಳಿದ್ದೆ, ಇದರಲ್ಲಿ ಆಯ್ತಾ, ನೀವು ನಿತ್ಯ, ನೈಮಿತ್ತಿಕ, ಕಾಮ್ಯಕರ್ಮ ಅಂತ 3 ವಿಧ. ಅಂದರೆ ಡೈಲಿ ಮಾಡ್ತಕ್ಕಂಥ ಪೂಜೆ, ನಿತ್ಯ ಒಂದು ಉಪಾಸನೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು. ನೈಮಿತ್ತಿಕ ಅಂತಂದರೆ ನೀವು ವಿಶೇಷವಾಗಿ ಪರ್ವಕಾಲಗಳಲ್ಲಿ, ಅಂದರೆ ಸಂಕ್ರಾಂತಿ, ಪೌರ್ಣಮಿ, ಗ್ರಹಣ ಇಂಥ ಕಾಲಗಳಲ್ಲಿ, ವಿಶೇಷವಾದಂಥ ನವರಾತ್ರಿ ಇಂಥ ದಿನಗಳಲ್ಲಿ ಈ ಮಾಡ್ತಕ್ಕಂಥದ್ದು ನೈಮಿತ್ತಿಕ ಆಗುತ್ತೆ. ಕಾಮ್ಯಕರ್ಮ ಅಂತಂದರೆ ವಿಶೇಷವಾಗಿ ಆಸೆ ಪಟ್ಟು ಮಾಡ್ತಕ್ಕಂಥದ್ದು. ಅಂದರೆ ನನಗೆ ಇದು ಬೇಕೇ ಬೇಕು, ಇದನ್ನು ಪಡೀಲೇಬೇಕು ಅಂತ ಮಾಡ್ತಕ್ಕಂಥದ್ದು ಕಾಮ್ಯಕರ್ಮ ಅಂತ ಹೇಳ್ತೀವಿ. ಈ ಮಂತ್ರ ಸಾಧನೆಯನ್ನು ಎಲ್ಲಿ ಅಂದರೆ ಅಲ್ಲಿ, ಹೇಗೆ ಅಂದರೆ ಹೇಗೆ ಆಗಲ್ಲ, ಮಾಡೋಂಗಿಲ್ಲ. ಇದಕ್ಕೆ ಆದಂಥ ವಿಧಿವಿಧಾನಗಳಿದೆ. ಇದನ್ನು ಪ್ರತಿನಿತ್ಯ ಶ್ರದ್ಧೆಯಿಂದ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ, ಅಂದರೆ ಆದಷ್ಟು ಸೂರ್ಯೋದಯ
ಪೂರ್ವ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಪ್ರಾತಃ ಕಾಲದಲ್ಲೋ ಅಥವಾ ಉಷಕ್ಕಾಲದಲ್ಲೋ ಎದ್ದು, ಉಷಕ್ಕಾಲ ಅಂತಂದರೆ 3:30ಯಿಂದ 5 ಗಂಟೆ, ಪ್ರಾತಃ ಕಾಲ ಅಂದರೆ 5ರಿಂದ ಸೂರ್ಯೋದಯದವರೆಗೂ. ಈ ಕಾಲವನ್ನು ನೀವು ನಿಮಗೆ ಅನುಕೂಲ ರೀತಿಯಲ್ಲಿ ಎದ್ದು ಸ್ನಾನ ಸಂಧ್ಯಾವಂದನಾದಿಗಳು ಶೌಚಾದಿಗಳನ್ನು ಮುಗಿಸಿ ಸಂಧ್ಯಾವಂದನೆಯನ್ನು ಮಾಡಿ. ಯಾಕಂತಂದರೆ ಗಾಯತ್ರಿ ಜಪ ಮಾಡಿದ್ರೆ ನೀವು ಏನೇ ಜಪ ಮಾಡಿದ್ರೂ ಸಿದ್ಧಿ ಆಗಲ್ಲ ಅಂತ ಒಂದು ಶಾಸ್ತ್ರ ಇದೆ. ಹಾಗಾಗಿ ಈ ಜಪ ತಪಾದಿಗಳನ್ನು ಮಾಡಿ ತದನಂತರದಲ್ಲಿ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಒಂದು ವಿಧ ಇದೆ. ಹೇಳಿದ್ನಲ್ಲ, ಇದರ ಅಂತರ್ಯಾಗ ಬಹಿರ್ಯಾಗ ಅಂತ ಹೇಳಿ 2 ಭಾಗ. ಅಂತರ್ಯಾಗ ಅಂತಂದರೆ ನೀವು ಜಪ ತಪ ಅನುಷ್ಠಾನ ಇಷ್ಟರಲ್ಲೇ ಮಾಡ್ತಕ್ಕಂಥದ್ದು. ಬಹಿರ್ಯಾಗ ಅಂದರೆ ಪೂಜೆ ಜಪ ತರ್ಪಣ ಹೋಮ ಹವನ ಇದನ್ನು ಮಾಡ್ತಕ್ಕಂಥದ್ದು ಬಹಿರ್ಯಾಗ ಆಗುತ್ತೆ. ಇದು ಎರಡನ್ನೂ ಸೇರಿಸಿ ಮಾಡ್ತಕ್ಕಂಥದ್ದು ಇನ್ನೂ ಒಂದು, ಅದು ಮಹಾಯಾಗ ಅಂತ. ಎರಡನ್ನೂ ಜಪಾನು ತಪಾನು ಅದನ್ನೂ ಮಾಡಿ, ಈ ಕಡೆ ಪೂಜೆ ತರ್ಪಣ ಹೋಮ ಹವನಾದಿಗಳನ್ನು ಮಾಡಿ ಎರಡನ್ನೂ ಒಟ್ಟಿಗೆ ಸೇರಿಸಿ ತೊಗೊಂಡು ಹೋಗ್ತಕ್ಕಂಥದ್ದು ಮಹಾಯಾಗ ಅಂಥೇಳಿ. ಇದರಲ್ಲಿ ಮಹಾಯಾಗವೇ ವಿಶೇಷವಾಗಿರ್ತಕ್ಕಂಥದ್ದು ಅಂತ. ಯಾಕೆಂತಂದರೆ ಅಂತರ್ಯಾಗದಲ್ಲಿ ಬರೀ ತಾಂತ್ರಿಕ ಮಂತ್ರಗಳೇ ಬರುತ್ತೆ. ವೈದಿಕ ಪ್ಲಸ್ ಆಗಮ ತಂತ್ರ 3 ಸೇರಿರ್ತಕ್ಕಂಥದ್ದೇ ಈ ಮಹಾಯಾಗ ಅಂತ. ಯಾಕಂದರೆ ತಂತ್ರದಲ್ಲಿ ಬರೀ ತಂತ್ರ ಭಾಗವನ್ನೇ ಮಾಡ್ತೀವಿ, ಪೂಜಾ ವಿಧಿವಿಧಾನ ಆಗಮಗಳಲ್ಲಿ ವೈದಿಕ ಬರಲ್ಲ. ಇಲ್ಲಿ ಹವನ ಯಜ್ಞ ಯಾಗಾದಿಗಳು ಮಾಡ್ತಕ್ಕಂಥದ್ದು ವೈದಿಕ ಧರ್ಮ. ವೇದದಲ್ಲೇ ಹೇಳಿರೋದು ಈ ಯಜ್ಞ ಯಾಗಾದಿಗಳ ಬಗ್ಗೆ. ಹಾಗಾಗಿ ಎರಡನ್ನೂ ಸೇರಿಸಿ ಒಟ್ಟಿಗೆ ತಗೊಂಡೋಗೋದು ಒಳ್ಳೆಯದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನನ್ನ ಅಭಿಪ್ರಾಯ ಅಲ್ಲ, ಅದು ಶಾಸ್ತ್ರದಲ್ಲಿ ಇರೋದೇ ಹಾಗೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿನಗೆ ಯಜ್ಞ ಯಾಗಾದಿಗಳು ಮಾಡಿದ್ರೆ ಸಿಗ್ತೀಯಾ, ನೋಡ್ಲಿಕ್ಕಾಗತ್ತಾ ಅಂತ ಕೇಳಿದ್ರೆ, ಯಜ್ಞಯಾಗ ಮಾಡಿದವ್ರಿಗೂ ನಾನು ಕಣ್ಣು ಕಾಣಿಸಲ್ಲ, ಅಂತರ್ಯಾಗ ಮಾಡಿದವ್ರಿಗೂ ಕಾಣಿಸಲ್ಲ, ಬಹಿರ್ಯಾಗ ಮಾಡಿದವ್ರಿಗೂ ನಾನು ಕಣ್ಣಿಗೆ ಕಾಣಿಸಲ್ಲ. ಎರಡನ್ನೂ ಸೇರಿರ್ತಕ್ಕಂಥದ್ದು. ಅಂದರೆ ಮಹಾಯಾಗದಲ್ಲಿ ಹೋದರೆ ಮಾತ್ರ ನಾನು ಕಣ್ಣಿಗೆ ಕಾಣಿಸ್ತೀನಿ ಅಂತಂದರೆ, ಬರೀ ಜಪ ತಪ ಮಾಡ್ಕೊಂಡು ಕೂತಿದ್ರು ನಾನು ಅವ್ರ ಕಣ್ಣಿಗೆ ಬೀಳೋದಿಲ್ಲ, ಬರೀ ಯಜ್ಞಯಾಗಾದಿಗಳು ಮಾಡ್ತಾಯಿದ್ರು ನಾನು ಅವ್ರ ಕಣ್ಣಿಗೆ ಕಾಣಲ್ಲ. ಎರಡನ್ನೂ ಸೇರಿಸಿ ಒಟ್ಟಿಗೆ ಹೋಗ್ತಕ್ಕಂಥ ವಿಧಾನದಲ್ಲಿದ್ದರೆ ಮಾತ್ರ ನಾನು ಅವ್ರಿಗೆ ಕಾಣಿಸಿಕ್ತೀನಿ ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ. ಹಾಗಾಗಿ ಎರಡನ್ನೂ ಸೇರಿಸಿ ಮಾಡೋದು ಉತ್ತಮ ಅಂತ ಶಾಸ್ತ್ರಗಳಲ್ಲೂ ನಿತ್ಯೋತ್ಸವ ತಂತ್ರದಲ್ಲೂ ಹೇಳುತ್ತೆ. ಎರಡೂ ಯಜ್ಞಯಾಗಾದಿಗಳು ಮಾಡಿ, ಉಪಾಸನೆ ನ್ಯಾಸಾದಿಗಳನ್ನು ಮಾಡಿಕೊಂಡು ಜಪ ತಪಗಳನ್ನು ಮಾಡಿ ಎರಡನ್ನೂ ಒಟ್ಟಿಗೆ ಮಾಡ್ಕೊಂಡು ಹೋಗಿ ಅನ್ನೋದು ಇದು. ಇನ್ನೊಂದು 3ನೇದು ಇದು ಆಹಾರ ಪದ್ಧತಿ ಅಂತ. ಅಂದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ತಗೊಳ್ಳಿ. ಈ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಸ್ವಲ್ಪ ವರ್ಜ್ಯ ಮಾಡಿ, ಹೀಟ್ ಪದಾರ್ಥಗಳನ್ನು ತಗೋಬೇಡಿ ಅಂತಂದರೆ, ಈ ಬೆಳ್ಳುಳ್ಳಿ ಈರುಳ್ಳಿನ ಯಾಕೆ ತಿನ್ನಬೇಡಿ ಅಂತಂದರೆ ಇವೆಲ್ಲ ಕಾಮೋತ್ತೇಜಿಕ ಅಂತ. ಅಂದರೆ ದೇಹ ನೀವು ಹೇಳ್ದಂಗೆ ಕೇಳಬೇಕು, ದೇಹ ಹೇಳ್ದಂಗೆ ನೀವು ಕೇಳಬಾರ್ದು ಅಷ್ಟೇ. ಅದು ಹೇಳ್ದಂಗೆ ಕೇಳಿದ್ರೆ ನೀವು ಏನೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ನಮ್ಮ ಕಾಮನ ಅರಿಷಡ್ ವರ್ಗಗಳು ಅಂತ ನಾವು ಹೇಳ್ತೀವಿ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತೇಳಿ. ಈ ಷಡ್ವರ್ಗಗಳನ್ನು ಹತೋಟಿಯಲ್ಲಿಟ್ಕೊಳ್ಳೋದಕ್ಕೋಸ್ಕರನೇ ಇದೆಲ್ಲ ಇರೋದು ಆಹಾರ ಪದ್ಧತಿ, ಬೇರೆ ಇನ್ನೇನೂ ಅಲ್ಲ. ನಾವು ಇದನ್ನೆಲ್ಲ ತಿಂದರೆ ಅದು ನಾವು ಹೇಳ್ದಂಗೆ ಅದು ಕೇಳೋದಿಲ್ಲ, ದೇಹ ನಮ್ಮ ಮಾತು ಕೇಳಲ್ಲ. ಹಾಗಾಗಿ ಆಹಾರವನ್ನು ನಿಯಮಿತವಾಗಿ ಸೇರಿಸ್ಕೊಳ್ಳಿ. ಚಂಡೀ ಪಾರಾಯಣದಲ್ಲಿ ಒಂದು ಶ್ಲೋಕ ಬರುತ್ತೆ, ದುರ್ಗಾ ಸಪ್ತಶತಿಯಲ್ಲಿ 13ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ. ಅಮ್ಮನವ್ರು ಎಲ್ಲೂ ತಿಂದೇ ಮಾಡು ತಿಂದುಬಿಟ್ಟು ಮಾಡು ಅಂತ ಎಲ್ಲೂ ಹೇಳಿಲ್ಲ. ಯಥಾಹಾರೋ ನಿರಾಹಾರೋ ತನ್ಮನಸ್ಕೋ ಸಮಾಹಿತೋ ಅಂತ ಹೇಳಿದ್ದಾಳೆ. ಅಂತಂದರೆ ಆಹಾರ ತಗೊಂಡಾದರೂ ಮಾಡಿ, ನಿರಾಹಾರವಾಗಾದರೂ ಮಾಡಿ, ನಿಮ್ಮ ದೇಹಕ್ಕೆ ಮನಸ್ಸಿಗೆ ನಿಮ್ಮ ದೇಹದ ಶಕ್ತಿಗೆ ಹೆಂಗೆ ತೋಚುತ್ತೋ ಹಾಗೆ ಆಹಾರವನ್ನು ತೊಗೊಂಡು ಮಾಡಿ ಅಂತೇಳಿ. ಹಂಗಂತೇಳಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಕಣ್ಣು ಮುಂದೆ ಕೊಟ್ಕೊಂಡು ಆಕಳಿಕೆ ಮಾಡಿಕೊಂಡು ಮಾಡಿದ್ರೆ ಅದು ಪ್ರಯೋಜನ ಇಲ್ಲ, ಅಲ್ಲಿ ಮಾಡೋಕ್ಕೂ ಆಗೋದೂ ಇಲ್ಲ. ಯಥಾಹಾರೋ ಸ್ವಲ್ಪ ಆಹಾರ ತೊಗೊಳ್ಳಿ. ಉಪವಾಸದಲ್ಲಿ ಮಾಡಿ ಅಂತ ಯಾವ ದೇವರು ಯಾವ ಪೂಜೆನಲ್ಲೂ ಹೇಳಿಲ್ಲ. ಹಾಗಾಗಿ ಶ್ರಾದ್ದಕ್ಕೆ ಬಿಟ್ಟು ಶ್ರಾದ್ದಾದಿಗಳು ಮಾಡಬೇಕಾದ್ರೂ ಉಪವಾಸ ಇರಲೇಬೇಕು, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ದೇವತಾ ಕಾರ್ಯಗಳಿಗೆ ಯಥಾಹಾರೋ ನಿರಾಹಾರೋ ಹೇಗಾದರೂ ತಗೊಳ್ಳಿ. ಅನ್ನ ಒಂದು ಮುಸುರೆಯ ಪದಾರ್ಥಗಳು ಬೇಡ ಅಂತ ಅಷ್ಟೇ. ಯಾಕೆಂದರೆ ಭಾಳ ಹೊತ್ತು ಕೂತ್ಕೊಂಡು ಸಾಧನೆ ಮಾಡಬೇಕಾಗತ್ತೆ. ಆ ಸಂದರ್ಭಗಳಲ್ಲಿ ನಿಮಗೆ ಶೌಚಗಳು ಬಂದಾಗ ನೀವು ಹೊರಗಡೆ ಎದ್ದು ಹೋಗಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಶ್ರೀವಿದ್ಯೆಯಲ್ಲಿ ಒಂದು ಸಲ ನ್ಯಾಸ ಮಾಡ್ಕೊಂಡು ಕೂತ್ಕೊಂಡ್ರೆ ಪೂಜೆ ಪೂರ್ತಿ ಆಗೋವರೆಗೂ ಮಧ್ಯದಲ್ಲಿ ಹೇಳೋಂಗಿಲ್ಲ. ಹಾಗಾಗಿ ನೀವು ಆಹಾರವನ್ನು ತಗೊಂಡ್ರೆ ದೇಹ ನಿಮ್ಮ ಮಾತು ಕೇಳೋದಿಲ್ಲ. ಶೌಚಕ್ಕೆ ಹೋಗಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಇಂಥ ಸಂದರ್ಭಗಳಲ್ಲಿ ಇದು ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ಎಲ್ಲಿ ಬೇಕೋ ಎಷ್ಟು ಬೇಕೋ ಆಹಾರವನ್ನು ಅಷ್ಟನ್ನು ತಗೊಂಡು ಸಾತ್ವಿಕ ಆಹಾರವನ್ನು ತಗೊಂಡು ನೀವು ಮಾಡ್ಕೋಬೋದು. ಈ ಉದ್ದು ಅಥವಾ
ಈ ಜಿಡ್ಡಿರ್ತಕ್ಕಂಥ ಪದಾರ್ಥ, ಎಣ್ಣೆ ಪದಾರ್ಥಗಳು, ಬೆಳ್ಳುಳ್ಳಿ, ಈರುಳ್ಳಿ ಇಂಥದ್ದೆಲ್ಲ ತೊಗೊಂಡ್ರೆ ದೇಹಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನು ಮೂರನೇದು ಮನಸ್ಸು. ಪೂಜೆ ಇಲ್ಲಿ ಮಾಡ್ತಾಯಿದ್ರೆ ಅಲ್ಲಿ ಯಾರ ಬಗ್ಗೆನೂ ಯೋಚನೆ ಮಾಡಿಕೊಂಡು ಏನೇನೋ ಮನಸ್ಸಿನಲ್ಲಿ ತೊಗೊಂಡು ನೀವು ಮಾಡಿದ್ರೆ ಖಂಡಿತವಾಗ್ಲೂ ಅದು ಫಲಿಸೋದಿಲ್ಲ. ಹಾಗಾಗಿ ಅದೆಲ್ಲ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಅಂದರೆ ನಿಮ್ಮನ್ನು ರಿವರ್ಸ್ ತೊಗೊಂಡೋಗೋದಕ್ಕೇ ಭಾಳ ಕಾಯ್ತಾ ಇರುತ್ತೆ ಶ್ರೀವಿದ್ಯಾೋಪಾಸಕರಿಗೆ. ಅದು ಬಹಳ ವಿಶೇಷ. ನಮ್ಮದು ಜಪಮಾಲೆಗಳು, ಕಾಲುಗಳು, ಪೀಠಗಳು, ಅದಕ್ಕೆ ಅಂತ ಒಂದು ಸಪ್ರೇಟ್ ಜಪಮಾಲೆ ಇಟ್ಕೊಂಬಿಡಿ. ಯಾವ ರುದ್ರಾಕ್ಷಿನೋ, ತುಳಸಿ ಮಾಲೆನೋ, ಇಲ್ಲ ಈ ಕಮಲಾಕ್ಷಿ ಅಂತ ಬರುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ಇಟ್ಕೊಳ್ಳಿ. ರುದ್ರಾಕ್ಷಿ ವಿಶೇಷವಾಗಿ ಫಲವನ್ನು ಕೊಡುತ್ತೆ. ಇಲ್ಲ ಸ್ಫಟಿಕ ಮಾಲೆನೋ. ಜಪ ಮಾಡೋದನ್ನು ಕತ್ಗಾಕೋಬೇಡಿ, ಕತ್ಗಾಕೊಳ್ಳೋದನ್ನು ಜಪ ಮಾಡಬೇಡಿ ಅಷ್ಟೇ ಅಲ್ಲಿ ಇರತಕ್ಕಂಥದ್ದು. ಇದನ್ನು ಅಲ್ಲಿಗೆ ಅದನ್ನ ಇಲ್ಲಿಗೆ ಮಾಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ನೀವು ಇಟ್ಕೊಂಡು ನಿರ್ದಿಷ್ಟವಾದಂಥ ಪ್ರದೇಶದಲ್ಲಿ ಶುದ್ಧವಾಗಿ ಮಾಡ್ಕೊಳ್ಳಿ. ಸ್ನಾನ, ಸಂಧ್ಯಾ ವಂದನೆ, ಶುದ್ಧವಾಗಿ ಒಗೆದಿರ್ತಕ್ಕಂಥ ಬಟ್ಟೆಗಳು, ಮಡಿ ಪಂಚೆಗಳು, ಯಾವುದಾದ್ರೂ ವಸ್ತ್ರಗಳು, ನೀವು ಕೆಳಗಡೆ ಹಾಕ್ತಕ್ಕಂಥ ಆಸನಗಳು ಅಷ್ಟೇ. ಯಾವುದಾದ್ರೂ ಮರದ ಆಸನವನ್ನೋ ಅಥವಾ ವ್ಯಾಘ್ರಾಸನವನ್ನು ಅಥವಾ ಜಿಂಕೆ ಚರ್ಮನೋ ಅಥವಾ ಕಂಬಳಿ ಬರುತ್ತೆ, ಧಾವಳಿ ಅಂತ ಹೇಳಿ ಕರಿತೀವಿ, ಧಾವಳಿನೋ, ಇಂಥದ್ದು ಯಾವುದಾದ್ರೂ ಹಾಕ್ಕೊಂಡು ನೀವು ಜಪ ಅನುಷ್ಠಾನ ಮಾಡೋದು ವಿಶೇಷವಾಗಿರುತ್ತೆ. ಇನ್ನು ನೀವು ಜಪಸಿದ್ಧಿ ಆಸನಗಳು, ಸ್ಥಳಗಳು, ಈ ಷಟ್ಕರ್ಮ ಪ್ರಯೋಗವನ್ನು ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಇದರಲ್ಲೂ ಭಾಳಷ್ಟಿದೆ ಷಟ್ಕರ್ಮ ಪ್ರಯೋಗಗಳು. ಅದರ ಬಗ್ಗೆ ನಾನಿಲ್ಲಿ ಏನು ಹೇಳೋಕ್ಕೆ ಹೋಗಲ್ಲ. ದೀಕ್ಷೆ ಇಲ್ಲದವರಿಗೆ ಯಾವುದು ನಾನು ಈ ಪಂಚದಶಿ ಮಂತ್ರ, ಮೂಲಮಂತ್ರ, ಉಪದೇಶ ಅಂತ ಏನು ಕಂಪಲ್ಸರಿ ಹೇಳಿದ್ದೆ, ಶ್ರೀವಿದ್ಯಾ ಔಪಾಸಕರಿಗೆ ಅಥವಾ ಶ್ರೀಚಕ್ರಾರ್ಚನೆ ಮಾಡೋರಿಗೆ ಪಂಚದಶಿ ಮಹಾಮಂತ್ರ ಕಂಪಲ್ಸರಿ ನೀವು ಉಪದೇಶ ಆಗಿರಲೇಬೇಕಾಗತ್ತೆ. ಅದು ಇಲ್ಲದೆ ನೀವು ಶ್ರೀಚಕ್ರಾರ್ಚನೆ ಮಾಡೋದಕ್ಕೆ ಬರೋದೇ ಇಲ್ಲ. ಇದು ಮಸ್ಟ್. ಪಂಚದಶಿ ಮಂತ್ರ ಭಾಳ ವಿಶೇಷ. ಯಾವುದೋ ಪುಸ್ತಕ ನೋಡಿಕೊಂಡು ಅಥವಾ ಯಾವುದೋ ಪುಸ್ತಕದಲ್ಲಿ ಪಂಚದಶಿ ಮಂತ್ರ ಕೊಟ್ಟಿದ್ದಾರೆ ಅದನ್ನು ನಾನು ಓದ್ಕೊಂಡು ನಾನು ಪೂಜೆ ಮಾಡ್ತೀನಿ ಅನ್ನೋ ತಪ್ಪು ಕೆಲಸಗಳಿಗೆ ಹೋಗಬೇಡಿ. ಇಲ್ಲಿ ಗುರು ಪ್ರಧಾನ ಹೇಳಿದ್ದೀನಿ. ಗುರುಪಾದಕೆ ಮಂತ್ರ ಅಂತಲೇ ಇದೆ. ಆ ಗುರುಪಾದಕೆಯೂ ತಗೋಬೇಕು. ಅದು ಕೊನೆಯಲ್ಲಿ ಕೊಡ್ತಾರೆ ನಿಮಗೆ. ಯಾವಾಗ ಮಹಾಷೋಡಶಿ ಪೂರ್ಣಾಭಿಷೇಕ ಅಂತ ನಾನು ಹೇಳಿದೆ, ಆ ಪೂರ್ಣಾಭಿಷೇಕ ಆದಾಗ ಗುರುಪಾದಕೆ ಮಂತ್ರ ಕೊಡ್ತಾರೆ. ಹಾಗಾಗಿ ಇಲ್ಲಿ ಗುರುಗಳೇ ಪ್ರಧಾನ. ನೀವು ಗುರುವಿಲ್ಲದೆ ಗುರಿನೂ ನಿಮಗೆ ಸಿಗೋದಿಲ್ಲ. ಸುಮ್ಮನೆ ಅವೆಲ್ಲ ಅದರಿಂದ ಏನು ಹೇಳುತ್ತೆ ಅಂತಂದರೆ, ವಶಿನ್ಯಾದಿ ದೇವತೆಗಳು ಏನು ಹೇಳ್ತಾರೆ ಅಂತಂದರೆ, ಈ ಪುಸ್ತಕ ನೋಡ್ಕೊಂಡು ಓದೋರಿಗೆ ಚಂಡಾಲರಾಗೋಗ್ತಾರೆ ಅಥವಾ ಚಂಡಾಲ ಜನ್ಮ ಸಿಗುತ್ತೆ ಅಂತ. ಇನ್ನೊಂದು, ಅವ್ರು ಸತ್ತ ನಂತರ ನಾಯಿಗಳಾಗಿ ಹುಟ್ಟುತ್ತಾರಂತೆ, ಅದರಲ್ಲಿ ಬೀದಿ ನಾಯಿಗಳಾಗೆ ಹುಟ್ಟುತ್ತಾರಂತೆ. ಹಾಗಾಗಿ ನೀವು ಈ ತಪ್ಪು ಕೆಲಸವನ್ನು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ಈ ಶ್ರೀಚಕ್ರ ಅಂತ ನಾನು ಏನು ಹೇಳಿದೆ, ಈ 3 ತ್ರಿಯಾಂಗ್ಲರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇರ್ತಾರೆ. ಹಾಗಾಗಿ ಈ ಶ್ರೀಚಕ್ರಾರ್ಚನೆಯನ್ನು ನೀವು ಮಾಡಿದ್ರೆ ನೀವು ವಿಷ್ಣುಗೆ ಬೇರೆ, ಬ್ರಹ್ಮನಿಗೆ ಬೇರೆ, ಶಿವನಿಗೆ ಬೇರೆ, ದೇವಿಗೆ ಬೇರೆ ಮಾಡಬೇಕಾದಂಥ ಅವಶ್ಯಕತೆಯವರೇ ಬರಲ್ಲ. ನೀವು ಅಲ್ಲಿ ಚಕ್ರಾರ್ಚನೆ ಮಾಡಿದ್ರೆ ಆಟೋಮೆಟಿಕಲಿ ಆ 3 ಜನಕ್ಕೂ ಸೇರುತ್ತೆ. ಹಾಗೆ ಹೇಗೆ ಅಂತಂದರೆ, ಈ ಶಿವಲಿಂಗಕ್ಕೆ ಮಾಡ್ದಂಗೆ ಕೆಳಗಡೆ ಪೀಠದಲ್ಲಿ ಬ್ರಹ್ಮ ಇರ್ತಾನಂತೆ ಶಿವಲಿಂಗದಲ್ಲಿ, ಮಧ್ಯದಲ್ಲಿ ಸೋಮಸೂತ್ರ ಅಂತ ನಾವು ಏನು ಹೇಳ್ತೀವಿ ಯೋನಿ ಆಕಾರದಲ್ಲಿ, ಅದು ವಿಷ್ಣುವನಂತೆ, ಮೇಲ್ಗಡೆ ಇರ್ತಕ್ಕಂಥ ಲಿಂಗನೇ ಶಿವನಂತೆ. ಆ 3 ಶಿವಲಿಂಗದಲ್ಲಿರೋದ್ರಿಂದ ಶಿವನಿಗೆ ಅರ್ಚನೆ ಮಾಡಿದ್ರೆ 3 ಜನಕ್ಕೂ ಸೇರುತ್ತೆ ಅಂತೇಳಿ ಆಗಮಶಾಸ್ತ್ರಗಳು ಹೇಳುತ್ತೆ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ, ಶಿವಶ್ಚ ವರದೇಗಂ ವಿಷ್ಣು, ವಿಷ್ಣುಶ್ಚ ವರದೇಗಂ ಶಿವ, ಯಥಾ ಶಿವಮಯೋರ್ ವಿಷ್ಣು ಏವಂ ವಿಷ್ಣುಮಯ ಶಿವ ಅಂತ. ಶಿವಾಯ ವಿಷ್ಣು ರೂಪಾಯ, ಶಿವನೂ ಒಂದೇ ವಿಷ್ಣುನೂ ಒಂದೇ, ಶಿವನೇ ವಿಷ್ಣು, ವಿಷ್ಣುನೇ ಶಿವ ಅಂತ. ಶಿವಶ್ಚ ಹೃದಯಗಂ ವಿಷ್ಣು, ವಿಷ್ಣುಶ್ಚ ಹೃದಯಗಂ ಶಿವ, ಇವನು ಹೃದಯದಲ್ಲಿ ಅವನಿರ್ತಾನೆ, ಅವನ ಹೃದಯದಲ್ಲಿ ಇವನಿರ್ತಾನೆ ಅಂತ. ಯಥಾ ಶಿವಮಯೋರ್ ವಿಷ್ಣು ಏವಂ ವಿಷ್ಣುಮಯ ಶಿವ, ಎಲ್ಲಿ ಶಿವ ಇರ್ತಾನೋ ಅಲ್ಲಿ ವಿಷ್ಣು ಇರ್ತಾನೆ, ಎಲ್ಲಿ ವಿಷ್ಣು ಇರ್ತಾನೋ ಅಲ್ಲಿ ಶಿವ ಇರ್ತಾನೆ ಅಂಥೇಳಿ. ಹಾಗೆ ಚಕ್ರಾರ್ಚನೆ ಮಾಡಿದ್ರೆ 3 ಜನಕ್ಕೂ ಆ ಪೂಜೆ ಹೋಗುತ್ತೆ, 3 ಜನರಿಂದನೂ ಫಲ ಸಿಗುತ್ತೆ ಅಂತೇಳಿ ಶ್ರೀವಿದ್ಯಾತಂತ್ರದಲ್ಲಿ ಹೇಳಿದ್ದಾರೆ. ಇನ್ನೊಂದು, ಈ ಜನ್ಮದಲ್ಲಿ ನಾವು ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಪೂಜೆ ಶ್ರೀಚಕ್ರಾರ್ಚನೆಯನ್ನು ಈ ಜನ್ಮದಲ್ಲಿ ನಾವು ಏನೋ ಮಾಡಿದ್ದೀವಿ, ಇದು ಅರ್ಧದಲ್ಲೇ ಏನೋ ನಿಂತೋಯ್ತು ಅಂತ ತಿಳ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ನೀವು ಅದ್ರ ಬಗ್ಗೆ ಸಂಶಯನೇ ಬೇಡ. ಇಲ್ಲ ಹಿಂದಿನ ಜನ್ಮದಲ್ಲಿ ಅರ್ಧಂಬರ್ಧ ಬಿಟ್ಟಿದ್ರೆ ಈ ಜನ್ಮದಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಜನ್ಮದಲ್ಲಿ ತೊಗೊಂಡು ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಅದು ನಿಮಗೆ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ.